हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯೋದಕ್ಕೆ ಯಾರು ವ್ಯಾಕುಲರಾಗಿದ್ದಾರೋ ಅವರು ಪಂಡಿತರಾಗಿದ್ದರೂ ಸರಿಯೇ ಅಥವಾ ನಿರಕ್ಷರ ಕುಕ್ಷಿಗಳಾಗಿದ್ದರೂ ಸರಿಯೇ, ಅವನ ಕೃಪೆ ಆತನ ಮಕ್ಕಳ ಮೇಲೆಲ್ಲ ಒಂದೇ ಸಮಾನ. ತಂದೆಗೆ ತನ್ನ ಎಲ್ಲ ಮಕ್ಕಳ ಮೇಲೂ ಒಂದೇ ವಿಧವಾದ ಪ್ರೀತಿ. ಒಬ್ಬ ತಂದೆಗೆ 5 ಜನ ಮಕ್ಕಳು ಅಂತ ಇಟ್ಕೋ, ಅವರಲ್ಲಿ ಒಬ್ಬಿಬ್ರು ಅಪ್ಪ ಅಂತಲೂ, ಕೆಲವರು ಪಪ್ಪ ಅಂತಲೂ, ಇನ್ ಕೆಲವರು ಪಾ ಅಂತಲೂ ಕರೀತಾರೆ. ಈ ಕೊನೆಯ ಮಕ್ಕಳಿಗೆ ಆತರ ಹೆಸರನ್ನ ಪೂರ್ಣವಾಗಿ ಉಚ್ಚರಿಸೋದಕ್ಕೆ ಆಗೋದಿಲ್ಲ. ಅಂದು ಮಾತ್ರಕ್ಕೆ ಪಾ ಅಂತ ಕರೆಯುವ ಮಕ್ಕಳಿಗಿಂತ ಪಪ್ಪ ಅಂತ ಪೂರ್ಣ ರೂಪದಿಂದ ಕರೆಯುವ ಮಕ್ಕಳನ್ನ ತಂದೆ ಅಧಿಕವಾಗಿ ಪ್ರೀತಿಸ್ತಾನೇನೋ. ಆತನಿಗೆ ಗೊತ್ತಿರುತ್ತೆ ಈ ಮಕ್ಕಳು ಇನ್ನು ಚಿಕ್ಕ ಶಿಶುಗಳು, ಅಪ್ಪ ಅಂತ ಕರೆಯೋದಕ್ಕೆ ಅವಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. ಎಷ್ಟು ಸಮಾಧಾನಕರವಾದ ವಾಕ್ಯಗಳಿವೆಲ್ಲ. ನಮ್ಮಲ್ಲೆಲ್ಲ ಹೆಚ್ಚಿನವರು ಅಪ್ಪ ಅಂತ ಹೇಳಕ್ಕೂ ಬರದೇ ಇರುವವರು. ಏನೋ ನಮ್ಮ ಪಾಡಿಗೆ ನಾವು ಒಂಥರ ಸಾಧನೆ ಅಂತ ಮಾಡ್ತೀವಿ, ಒಂಥರ ಪೂಜೆ ಅಂತ ಮಾಡ್ತೀವಿ, ಒಂಥರ ಪಾರಾಯಣ ಅಂತ ಏನೋ ಮಾಡ್ತಾ ಇರ್ತೀವಿ. ಅದರೊಳಗೆ ಎಷ್ಟು ಮಂತ್ರ ದೋಷ ಇರುತ್ತೋ, ಎಷ್ಟು ಉಚ್ಚಾರ ದೋಷ ಇರುತ್ತೋ, ಎಷ್ಟು ರೀತಿ ದೋಷ ಇರುತ್ತೋ ಅಂತ ಇರ್ತಕ್ಕಂತಹ ಇದಾರಲ್ಲ, ಅವನೇನಾದ್ರೂ ನಮ್ಮ ಸಾಧನೆ ನೋಡ್ತು ಅಂತ ಹೇಳಿದ್ರೆ ಏನು ಇದೆಂತಹ ಸಾಧನೆ, ಈ ತರದ ಸಾಧನೆ ಮಾಡಿದ್ರೆ ಆ ಪರಿಪೂರ್ಣನಾದ ಪರಮಾತ್ಮ ಸಾಕ್ಷಾತ್ಕಾರ ಕೊಡೋದು ಉಂಟೇನಯ್ಯ, ಏನಯ್ಯ ಸರಿಯಾಗಿ ಕಲ್ತ್ಕೊಂಡು ಅದು ಪಾಪ ಅವನು ಹೇಳ್ತಾನೆ, ಅದಕ್ಕೆ ನಾನು ಸರಿಯಾಗಿ ಕಲ್ತ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದೀನಿಲ್ಲ. ಅವನು ಪಪ್ಪ ಅಂತ ಒಂದವನು ಒಂದೊಂದು ದಿನ ಪಾ ಅಂತ ಹೇಳ್ದವನಲ್ದೆ ಅವನು. ಯಾರು ತಾನೇ ಆ ಒಂದು ಪ್ರಾರಂಭದ ಸ್ಥಿತಿಯಿಂದ ಪಾರಾಗದೆ ಬಂದವರು ಇದ್ದಾರೆ, ನೇರವಾಗಿ ದೊಡ್ಡ ಮಕ್ಕಳ ಹಾಗೆ ಪರಿಪೂರ್ಣ ರೂಪದಿಂದ ತಂದೆ ಅಂತ ಕರೀಲಿಕ್ಕೆ ಶಕ್ತಿಯನ್ನು ಯಾರು ತಾನೇ ಪಡೆದವರು ಇದ್ದಾರೆ. ಜನ್ಮಾಂತರಗಳ ಸಾಧನೆಯಿಂದ, ಜನ್ಮಾಂತರಗಳ ಪ್ರಯತ್ನದಿಂದ ಬಹುಶಃ ಈಗೊಬ್ಬ ಆಗೊಬ್ಬ ಇಲ್ಲೊಬ್ಬ ಅಲ್ಲೊಬ್ಬ ಸಾಧನೆಯ ಮರ್ಮವನ್ನ ಅರಿತು ಪರಮಾತ್ಮನನ್ನ ಹೇಗೆ ಕರಿಬೇಕು ಹಾಗೆ ಕರ್ದ, ಪಪ್ಪ ಅಂತ ಸರಿಯಾಗಿ ಕರ್ದ. ಅವ್ರನ್ನ ಕಂಡ್ರೆ ಖಂಡಿತವಾಗಿಯೂ ಭಗವಂತ ಸಂತೋಷ ಪಡ್ತಾನೆ ನಿಜ. ಆದ್ರೆ ಈ ಪ್ರಾರಂಭಾವಸ್ಥೆಯವರಿದ್ದಾರಲ್ಲ, ಇವ್ರನ್ನ ಕಂಡ್ರೆ ಪರಮಾತ್ಮ ಏನೋ ತಿರಸ್ಕಾರ ಇಲ್ಲ ಅಂತನ್ನುವ ಅಂಶ ನಮ್ಮ ಎದೆಗೆ ತುಂಬಾ ಸಮಾಧಾನವನ್ನು ಕೊಡ್ತಕ್ಕಂತಹದ್ದು. ಯಾಕಂತಂದ್ರೆ ಎಷ್ಟೋ ಜನ ಬಂದು ನಮ್ಮನ್ನ ಕೇಳೋದುಂಟು, ಸ್ವಾಮೀಜಿ ಹೀಗೆ ಮಾಡ್ತಾ ಇದ್ದೇವೆ ಸರಿಯೇ ಮುಂದುವರಿಲೆ, ಸ್ವಾಮೀಜಿ ಹಾಗೆ ಮಾಡ್ತಾ ಇದ್ದೇವೆ ಸರಿಯೇ ಮುಂದುವರಿಲೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಕೇಳಿ ನೋಡಿದಾಗ ಗೊತ್ತಾಗುತ್ತೆ ಇವರೆಲ್ಲಪ್ಪ ಅಂತ ಇದ್ದಾರೆ ಅಂತ. ಅಂದ ಮಾತ್ರಕ್ಕೆ ಅದೆಲ್ಲ ಸರಿ ಇಲ್ಲ, ಇನ್ಮೇಲೆ ಹೀಗೆ ಮಾಡಿ ಅಂತ ಏನಾದ್ರು ಹೇಳ್ತು ಅಂತಂದ್ರೆ ಅವರಿಗೆ ಗ್ರಹಚಾರ ಇಟ್ಕೊಂಡಿರ್ತೀವಿ.
ಯಾಕಂದ್ರೆ ಅವರಿಗೆ ಪಾಪ ಅಂತ ಹೇಳಕ್ ಬರಲ್ಲ, ಪಾ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ ಸ್ವಾಮೀಜಿ. ಅದರಿಂದ ಸಾಧನೆ ಬಿಟ್ಬಿಡ್ತಾರೆ. ಅವರು ಪಾಪ ಅಂತಲೇನೆ ಅಂದ್ರೆ ಆ ತರಹ ಮಕ್ಕಳು ಸಾಧಿಯ ಸಾಧನೆಯಲ್ಲಿ ಇದ್ರೂ ಕೂಡ ಆ ಪರಮಾತ್ಮ ಅವನ ಪಾಡಿಗೆ ಅವನು ಸಂತೋಷ ಪಟ್ಕೊಂಡು ಅವನಿಗೇನು ಅನುಕೂಲ ಮಾಡಿಕೊಡ್ಬೇಕು, ಅವನಿಗೇನು ಅನುಗ್ರಹ ಮಾಡಬೇಕು ಮಾಡ್ತಾ ಇರ್ತಾನೆ. ನಮ್ದಿನ ಮಧ್ಯ ಅಧಿಕ ಪ್ರಸಂಗ ಹಾಗಲ್ಲ, ಹೀಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ ಕತೆ ನನಗೆ ನೆನಪಾಗುತ್ತೆ. ಬಹಳ ಹಿಂದೆ ನಾನು ಹುಡುಗಾಗಿದ್ದಾಗ ನಮ್ಮ ಹಿರಿಯರು ಹೇಳಿದ್ದನ್ನು ಕೇಳಿದ್ದು. ಒಬ್ಬ ಇದ್ದಂತೆ ಮನೆಯಲ್ಲಿ ಬಹಳ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದಂತೆ. ಆ ಪೂಜೆಗೆ ಅವನು ಉತ್ತರಿಸ್ತಕ್ಕಂತಹ ಮಂತ್ರ ಅದು ಸಂಸ್ಕೃತವೋ ಅರಬ್ಬಿನೋ ಅಥವಾ ಪ್ರಾಕೃತವೋ ಅದು ಎಂಥದ್ದು ಯಾರಿಗೂ ಪತ್ತೆ ಹಚ್ಚೋದು ಸಾಧ್ಯವಿರಲಿಲ್ವಂತೆ. ಯಜಮಾನದ್ದು ಹೊಡಿತಾ ಇದ್ದಂತೆ. ಆದ್ರೆ ಅವನು ಪೂಜೆ ಮಾಡತಕ್ಕಂಥ ಶ್ರದ್ಧೆ ಅನ್ನೋದೇನಿದೆಯೋ ಅದೇ ತಂದೆಯನ್ನ ಮಕ್ಕಳು ಎಷ್ಟು ಪ್ರೀತಿಯಿಂದ ಕರೀತಾರೋ ಅಷ್ಟೇ ಶ್ರದ್ಧೆಯಿಂದ ಅವನು ಪೂಜೆ ಮಾಡ್ತಾ ಇದ್ದಾನೆ. ಸರಿ, ಅವನ ಮನೆಗೆ ಯಾರೋ ಸಂಬಂಧಿಕರು ಬಂದರು. ಅವನು ಸ್ವಲ್ಪ ಪಪ್ಪ ಅಂತ ಹೇಳೋನು, ಅಂದ್ರೆ ಸ್ವಲ್ಪ ಚೆನ್ನಾಗಿ ಬೆಳೆದವನು. ಇವರು ಪೂಜೆಯ ಕ್ರಮವನ್ನ, ಮಂತ್ರದ ದೋಷವನ್ನ, ಸ್ವರದ ದೋಷವನ್ನ, ಉಚ್ಚಾರಣೆಯ ದೋಷವನ್ನ ಎಲ್ಲ ಗಮನಿಸಿಬಿಟ್ಟಿದೆ. ನೋಡು, ಇನ್ಮೇಲೆ ಹೀಗೆ ಮಾಡ್ಕೊ, ನೋಡಿ ಇನ್ಮೇಲೆ ಹೀಗೆ ತಿದ್ಕೊ, ಇದು ಹೀಗೆ ತಿದ್ಕೊ ಅಂತ ಅಲ್ಲೇ ಇಟ್ಟು ಒಂದು ವಾರ ಇಟ್ಟು ಚೆನ್ನಾಗಿ ಹೇಳ್ಕೊಟ್ಬಿಟ್ಟು ಹೊರಟೋದಂತೆ. ಇವನು ಶುದ್ಧವಾದ ರೀತಿಯಲ್ಲಿ ಹೇಳೋಕ್ ಹೊರಟನಂತೆ. ಯಾರಾದ್ರೂ ಹೇಳೋಕ್ ಪ್ರಯತ್ನ ಪಟ್ಟನಂತೆ. ಮರ ಹಿಂದಿಂದ ಮೈ ಕುದಿಯುವಂತಹ ಜ್ವರ. ಎಷ್ಟು ಜನ ಡಾಕ್ಟರು ವೈದ್ಯರೆಲ್ಲ ಬಂದು ಔಷಧ ಕೊಟ್ಟರು ಕೂಡ ವಾಸಿ ಆಗ್ತಾ ಇಲ್ಲ. ಇದೇನಪ್ಪ ಅಂತ ಚಿಂತೆ ಮಾಡ್ಕೊತಾ ಇರೋ ಸಂದರ್ಭದಲ್ಲಿ ಒಂದು 3 ದಿನ ಆದ್ಮೇಲೆ ಅವನಿಗೆ ಕನಸು ಬಿತ್ತಂತೆ. ಈ ಮೊದಲು ಹೇಗೆ ಮಾಡ್ತಾ ಇದೆಯೋ ಹಾಗೆ ಮಾಡು, ನನಗೆ ಅದೇ ಬಹಳ ಇಷ್ಟ. ಈಗ ಏನೇನೋ ಮಾಡ್ತಾ ಇದೆಯಲ್ಲ ಇದೆಲ್ಲ ಯಾತಕ್ಕೆ. ಕೊನೆಗೆ ಯಥಾ ಪ್ರಕಾರ ಅವನದೇ ಒಂದು ಮಂತ್ರ ಇದೆಯಲ್ಲ ಆ ತರ ಹೇಳ್ತಾ ಬಂದಂತೆ ಜ್ವರ ಎಲ್ಲ ಬಿಟ್ಟೋಯ್ತಂತೆ ಅಂತ ಒಂದು ಕಥೆ ಬಹಳ ಹಿಂದೆ ಕೇಳಿದ್ದು. ಇವತ್ತು ನೋಡಿದ್ರೆ ಅದು ಸರಿ ಅಂತ ಅನಿಸ್ತದೆ. ಶ್ರೀರಾಮಕೃಷ್ಣ ಅದನ್ನು ಹೇಳಿದ್ದಾರೆ. ಆ ತರ ಅಂತೂ ಭಗವಂತ ನಮ್ಮ ಹೃದಯವನ್ನು ನೋಡ್ತಾನೆ ವಿನ ಪುಣ್ಯಕ್ಕೆ ನಮ್ಮ ಬಾಹ್ಯಾಚರಣೆಯನ್ನ ಅಲ್ವೇ ಅಲ್ಲ ಅಂತ ತಿಳ್ಕೊಂಡು ಹೃದಯದಿಂದ ಭಗವಂತನನ್ನ ಹೇಗಾದ್ರೆ ಹಾಗೆ ಪೂಜೆ ಮಾಡೋದಕ್ಕೆ ನಾವು ಪ್ರಾರಂಭಿಸಬಹುದು, ಮುಂದುವರಿಬಹುದು. ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದ್ರು. ಯಾರೊಬ್ಬರು ಬಂದು ಕೇಳಿದ್ರು, ಅಮ್ಮ ನನಗೆ ಮಂತ್ರ ಸಮೇತವಾಗಿ ಪೂಜೆ ಮಾಡೋದು ಗೊತ್ತಿಲ್ವಲ್ಲ, ನಾ ಏನು ಮಾಡಲಿ ಅಂತ ಕೇಳಿದಕ್ಕೆ, ಅಮ್ಮ ಅಯ್ಯೋ ಈ ಶ್ರೀರಾಮಕೃಷ್ಣಗಿಂತ 10 ಪಟ್ಟು ಇನ್ನೂ ಹೆಚ್ಚು ಯಾವುದೋ ಆಧ್ಯಾತ್ಮಿಕ ಜೀವನವನ್ನ ಸರಳವಾಗಿ ತಿಳಿಸಿದವರಲ್ಲಿ ರಾಮಕೃಷ್ಣರೇ ಅಗ್ರಗಣ್ಯರು. ಅವರನ್ನು ಮೀರಿಸಿದ್ದಾರೆ ಶ್ರೀಮಾತೆ ಶಾರದಾ ದೇವಿಯವರು. ಮಂತ್ರ ಸಮೇತವಾಗಿ ಪೂಜೆ ಮಾಡೋದು ಸಾಧ್ಯವಾಗ್ತಾ ಇಲ್ವಲ್ಲ, ಮಂತ್ರ ಹೇಳ್ಕೊಡುವವರು ಇಲ್ಲ, ಹೇಳ್ಕೊಟ್ರೆ ನೆನಪು ಬರುವುದಿಲ್ಲ. ಆ ಮಂತ್ರಕ್ಕೆ ಅನುಸಾರವಾಗಿ ಗಂಟಾ ಮಣಿ ತಿರುಗಿಸ್ಬೇಕು, ಹೊಡಿಬೇಕು, ಅಥವಾ ಆ ಹೂವು ಇಡಬೇಕು, ಈ ಪಾತ್ರೆ ಇಡಬೇಕು, ಇದೆಲ್ಲ ಕ್ರಮಗಳೆಲ್ಲ ಇದೆಯಲ್ಲ, ಅವ್ರು ಮಾಡೋದು ನಮಗೆ ಸಾಧ್ಯವಾಗೋದಿಲ್ಲ. ಏನ್ ಮಾಡೋದಮ್ಮ ಅಂತ ಕೇಳಿದ್ರೆ, ಯಾಕಷ್ಟು ಯೋಚನೆ ಮಾಡ್ತೀವಿ? ನಿನಗೆ ಯಾವ ಮಂತ್ರವನ್ನು ಉಪದೇಶಿಸಿದಾರೋ ಗುರುಗಳು, ಅಥವಾ ನಾನೇ ಯಾವ ಮಂತ್ರವನ್ನು ನೀವು ಕೊಟ್ಟಿದ್ದೀನೋ ಆ ಮಂತ್ರವನ್ನೇ ಉದ್ದಕ್ಕೂ ಹೇಳ್ತಾ ಅದೇನೇನು ಮಾಡಬೇಕು ಅಂತ ಇರ್ತೀನಿ ನೀನು ಮಾಡ್ತಾ ಹೋಗು. ಗುರುಗಳು ಕೊಟ್ಟಂತಹ ಮಂತ್ರದಿಂದ ಮೊದಲಿನಿಂದ ಕೊನೆಯವರೆಗೆ ಪೂಜೆಯನ್ನು ಮಾಡಿ ಮುಗಿಸಬಹುದು ಅಂತ ಹೇಳ್ತಕ್ಕಂತಹ ಒಂದು ಪೂಜಾ ಪದ್ಧತಿಯನ್ನ ಶ್ರೀಮಾತೆ ಶಾರದಾ ದೇವರು ಹೇಳ್ಕೊಟ್ಟಿದ್ದಾರೆ. ಪೂಜಾ ಪದ್ಧತಿ, ಸ್ನಾನ ಮಾಡುವಾಗಲೂ ಅದೇ ಮಂತ್ರ, ಬಡಿ ಉಟ್ಕೊಳ್ಳುವಾಗಲೂ ಅದೇ ಮಂತ್ರ, ದೇವರ ಕೋಣೆ ಪ್ರವೇಶ ಮಾಡುವಾಗಲೂ ಅದೇ ಮಂತ್ರ, ಅಲ್ಲಲ್ಲಿ ಇರ್ತಕ್ಕಂತಹ ನಿರ್ಮಾಲ್ಯವನ್ನು ತೆಗೆಯುವಾಗಲೂ ಅದೇ ಮಂತ್ರ, ದೇವರಿಗೆ ಅಭಿಷೇಕ ಮಾಡುವಾಗಲೂ ಅದೇ ಮಂತ್ರ, ಅಲಂಕಾರ ಮಾಡುವಾಗಲೂ ಅದೇ ಮಂತ್ರ, ನೈವೇದ್ಯ ಮಾಡುವಾಗಲೂ ಅದೇ ಮಂತ್ರ, ಆಮೇಲೆ ತಪ್ಪೊಪ್ಪುಗಳು ಆಗಲೂ ಕೂಡ ಅದೇ ಮಂತ್ರ. ಯಾವ ಮಂತ್ರ? ಇಷ್ಟ ದೇವತಾ ಮಂತ್ರ. ಹೀಗೆ ಶ್ರೀರಾಮಕೃಷ್ಣರು ಪ್ರಾರಂಭಿಕ ಸಾಧಕರಿಗೆ ಎಂತಹ ಒಂದು ಭರವಸೆಯನ್ನು ಇಟ್ಟಿದ್ದಾರೆ ಈ ಮಾತಿನ ಮೂಲಕ ಅನ್ನೋದನ್ನ ನಾವು ಮನಗಾಣಬೇಕು. ಬಳಿಕ ಈಗ ಶ್ರೀರಾಮಕೃಷ್ಣರು ಬೇರೆ ಮಾತಾಡ್ತಾ ಇದ್ದಾರೆ. ಈ ಕೈಗೆ ಪೆಟ್ಟು ತಗುಲಿದ ಆಘಾತದಿಂದ ನನ್ನ ಮಾನಸಿಕ ಅವಸ್ಥೆಯಲ್ಲಿ ಬದಲಾವಣೆ ಉಂಟಾಗ್ತಾ ಇದೆ. ನರಲೀಲೆಯ ಕಡೆ ಮನಸ್ಸಿನ ಒಲವು ಜಾಸ್ತಿ ಆಗ್ತಾ ಇದೆ.
ಭಗವಂತನೇ ಮಾನವ ರೂಪ ಧರಿಸಿ ಕ್ರೀಡಿಸ್ತಾ ಇದ್ದಾನೆ. ಮಣ್ಣಿನ ಪ್ರತಿಮೆಯ ಮೂಲಕ ಆತನ ಪೂಜೆ ಸಾಧ್ಯವಾಗುವಾಗ ಮನುಷ್ಯನ ಮೂಲಕ ಸಾಧ್ಯ ಇಲ್ವಾ? ಈ ಮಾತನ್ನು ಹಿಂದೆ ಹೇಳಿದ್ದಾರೆ, ನೆನೆಸ್ಕೊಳ್ಬೇಕು. ಈಗ ಇನ್ನೊಬ್ಬರು ಯಾರೋ ಹೊಸ ಭಕ್ತರು ಬಂದಿದ್ದಾರೆ ಅಂತ ಕಾಣುತ್ತೆ, ಅವರಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಇವತ್ತು ಎಷ್ಟೋ ಜನ ಹೊಸಬರು ಬಂದಿರಬಹುದು, ಅವರಿಗೆ ಈ ಮಾತು. ಅವರಿಗೆ ಕೇಳಂತೆ ಶ್ರೀರಾಮಕೃಷ್ಣ ಹೇಳಿ ಮಾತನ್ನು ಕೇಳೋಕೆ ಎಷ್ಟೊತ್ತಿ ಕೇಳೋಕ್ಕಾದ್ರೂ ಹಾಕಬೇಕು. ಎಷ್ಟು ಕೇಳಿದ್ರು ಬೇಜಾರಾಗಬಾರದು. ಬೇಜಾರಾದ್ರೆ ಕತೆ ಬೇರೆ ತರ ಹೋಗ್ತದೆ. ಬಳಿಕ ಈ ಮಾನವ ರೂಪದಿಂದ ಮಾಧವನ ಪೂಜೆ ಸಾಧ್ಯ ಇಲ್ಲವೇ? ಯಾಕೆ ಸಾಧ್ಯವಿಲ್ಲ? ಸಾಧ್ಯವಿದೆ ಅಂತ ಹೇಳ್ತಾ ಅದಕ್ಕೊಂದು ಉದಾಹರಣೆ ಕೊಡೋದಕ್ಕೆ ಅದು ಯಾವುದೋ ಒಂದು ಘಟನೆ ಹೇಳ್ತಾ ನೋಡಿ, ಎಷ್ಟು ಸ್ವಾರಸ್ಯವಾಗಿದೆ. ಒಮ್ಮೆ ಸಿಂಹಳ ದ್ವೀಪದ ಹತ್ತಿರ, ಸಿಂಹಳ ದ್ವೀಪ ಅಂದ್ರೆ ಸಿಲೋನ್ ಅಂತ ನಾವು ಈಗ ಹೇಳ್ತೀವಿ, ಅದು ಸಿಂಹಳ ದ್ವೀಪದ ಹತ್ತಿರ ಒಂದು ಹಡಗು ಮುಳುಗೋಯ್ತು. ಅದರಲ್ಲಿದ್ದಂತ ಒಬ್ಬ ವ್ಯಾಪಾರಿ ತೇಲ್ಕೊಂಡು ಬಂದು ಸಿಂಹಳ ದ್ವೀಪದ ದಡವನ್ನು ಮುಟ್ಟಿದ. ವಿಭೀಷಣನ ಸೇವಕರು ಆತನ ಆಜ್ಞೆಯ ಪ್ರಕಾರ ವ್ಯಾಪಾರಿಯನ್ನ ಆತನ ಹತ್ತಿರಕ್ಕೆ ಕರೆದುಕೊಂಡು ಹೋದರು. ಆಗ ವಿಭೀಷಣ, ಆಹಾ, ಈತ ನಮ್ಮ ರಾಮಚಂದ್ರನಂತಹ ಮೂರ್ತಿಯೇ, ಅದೇ ನನ್ನ ರೂಪ, ಹೀಗಂತ ಹೇಳಿ ಆನಂದದಿಂದ ತುಂಬಿ ತುಳುಕಾಡಲಾರಂಭಿಸಿದ. ಆ ವ್ಯಾಪಾರಿಯನ್ನ ವಸ್ತ್ರಾಭರಣಗಳಿಂದ ಸಿಂಗರಿಸಿ ಪೂಜಿಸಿ ಆತನಿಗೆ ಆರತಿ ಬೆಳಗೋದಕ್ಕೆ ಆರಂಭಿಸಿದ. ಮೊಟ್ಟ ಮೊದಲು ಈ ಕತೆ ನನ್ನ ಕಿವಿ ಬಿದ್ದಾಗ ನನಗೆ ಎಷ್ಟು ಆನಂದವಾಯಿತು ಅನ್ನೋದನ್ನ ಬಾಯಿಂದ ವರ್ಣಿಸಲಾರೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ನರಲೀಲೆ ಅಂದ್ರೆ ಭಗವಂತನೇ ನರರೂಪ ಧರಿಸಿ ಉಳಿದ ಮಿಕ್ಕೆಲ್ಲ ನರರೊಂದಿಗೆ ಸರಸುಗಾಡುವುದು, ಅವರೊಂದಿಗೆ ನಾಮ ಸಂಕೀರ್ತನೆಯಲ್ಲಿ ಭಾಗಗೊಳ್ಳುವುದು, ಅವರೊಂದಿಗೆ ಭಗವತ್ ಕುರಿತಾದಂತಹ ಸತ್ಸಲ್ಲಾಪದಲ್ಲಿ ನಿರತನಾಗೋದು, ಇದೇ ನರಲೀಲೆ ಅಂತಂದ್ರೆ. ಇಲ್ಲಿ ಅದನ್ನು ಉದಾಹರಣೆ ಹಾಕೊಳ್ತಾ ಇದ್ದಾರೆ. ವಿಭೀಷಣ ಯಾವನೋ ಒಬ್ಬ ವ್ಯಾಪಾರಿ, ಸಮುದ್ರದಲ್ಲಿ ತೇರ್ಕೊಂಡು ಬಂದಂತಹ ವ್ಯಾಪಾರಿ ಅವನನ್ನು ಕಂಡು ಇದು ರಾಮಚಂದ್ರನ ರೂಪದಂತೆಯೇ ಇದೆ, ಹೇಗೆ ರಾಮಚಂದ್ರ ನರರೂಪದಿಂದ ಬಂದನೋ ಅದೇ ನರರೂಪ ಇದು ಕೂಡ ಅಂತ ಶ್ರೀರಾಮನನ್ನೇ ಭಾವಿಸ್ತಾ ಆ ನರನನ್ನ ಶೃಂಗರಿಸಿ ಪೂಜಿಸಿ ಅವರಿಗೆ ಆರತಿ ಕೂಡ ಮಾಡಿಬಿಟ್ಟಂತೆ. ವಿಭೀಷಣ ಯಾರು? ಎಂತಹ ಮಹಾತ್ಮ, ಎಂತಹ ಭಕ್ತ! ಈ ವ್ಯಾಪಾರಿ ಯಾರು? ಅವ ಸಾಮಾನ್ಯ ಮನುಷ್ಯ. ಆ ವಿಭೀಷಣ ಆರತಿ ಎತ್ತಿ ಪೂಜೆ ಮಾಡುವಷ್ಟು ಆಗ್ಬೇಕಾದ್ರೆ ಅವನ ಭಾವ, ಆ ಭಾವದಲ್ಲಿ ರಾಮ ಎಷ್ಟು ತುಂಬಿದ್ದ ಅನ್ನೋದನ್ನು ನಾವು ಭಾವಿಸಬೇಕಾಗುತ್ತೆ. ಆ ಭಾವದೃಷ್ಟಿ ಬಂದಾಗ ಎದುರುಗಡೆ ಇರ್ತಕ್ಕಂಥವನು ಒಬ್ಬ ಮನುಷ್ಯ ಅದರ ದೃಷ್ಟಿ ಇರೋದಿಲ್ಲ. ಸಾಕ್ಷಾತ್ ರಾಮನೇ. ಹೇಗೆ ನನ್ನ ರಾಮ ನರರೂಪಧಾರಿಯಾಗಿ ಬಂದಿದ್ದ, ಈ ನರರೂಪಧಾರಿ ಅದೇ ರಾಮನ ಇನ್ನೊಂದು ರೂಪ ಅಂತ ತಿಳಿಯುವಂತೆ ಮಾಡುತ್ತೆ ಆ ಭಾವ. ಶ್ರೀರಾಮಕೃಷ್ಣ ಆಮೇಲೆ ಮನೆಯನ್ನು ಹೇಳ್ತಾರೆ ನೋಡಿ, ಮೊಟ್ಟ ಮೊದಲು ಈ ಕತೆ ನನ್ನ ಕಿವಿ ಬಿದ್ದಾಗ ನನ್ಗೆಷ್ಟು ಆನಂದ ಆಯ್ತು ಅನ್ನೋದನ್ನ ಬಾಯಿ ವರ್ಣಿಸಲಾರೆ ಅಂತಂತಾರೆ. ನಮ್ಗೇನಾದ್ರು ಹಾಗಾಯ್ತಾ ಅಂತ ನಾವು ನೋಡ್ಕೋಬೇಕೀಗ. ಇದನ್ನೇ ನಮ್ಮ ರಾಮಕೃಷ್ಣಾಶ್ರಮದಲ್ಲಿ ಎಲ್ಲೆಲ್ಲೂ ಎಲ್ಲ ಸ್ವಾಮಿಗಳು ಕೂಡ ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವೇ ನಗರದಲ್ಲಿ ಮಠವನ್ನ ಸ್ಥಾಪಿಸಿ ಈ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಸ್ವಾಮಿಗಳು ನಗರದಲ್ಲಿದ್ದಾರೋ ಹಾಗಾದ್ರೆ ಮನುಷ್ಯ ಸಂಪರ್ಕವನ್ನು ವಿಶೇಷವಾಗಿ ಹೊಂದಿ ಆ ಮನುಷ್ಯರಲ್ಲಿ ಇರತಕ್ಕಂಥ ಪರಮಾತ್ಮನನ್ನು ಸೇವಿಸ್ತಾ ಒಂದು ಬಗೆಯ ಭಗವತ್ ವಾತಾವರಣವನ್ನೇ ಅಲ್ಲಿ ನಿರ್ಮಾಣ ಮಾಡಬೇಕು. ಸುಮ್ಮನೆ ನೀವು ಅನುಮತಿ ಕೊಟ್ಟರೆ ಮೊನ್ನೆ ತಾನೇ ನಡೆದಂತ ಒಂದೆರಡು ಘಟನೆ ಹೇಳ್ತೇನೆ, ಎಷ್ಟು ಸ್ವಾರಸ್ಯವಾಗಿದೆ ಅಂತ. ಮನುಷ್ಯರನ್ನ ಅಥವಾ ಮಕ್ಕಳನ್ನ ಆ ಪರಮಾತ್ಮ ಭಾವದಿಂದ
ನಾವು ಉಪಚರಿಸಿದಾಗ ಅವರ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಹೇಗೆ ಜಾಗೃತಗೊಂಡು ಪ್ರತಿಸ್ಪಂದಿಸ್ತಾನೆ ಅನ್ನೋದಕ್ಕೆ ಒಂದು ಘಟನೆ ಹೇಳ್ತೇನೆ. ಇಲ್ಲೇ ಜಾಲಹಳ್ಳಿಯಲ್ಲಿ HMT ಹೈಸ್ಕೂಲ್, ಅಲ್ಲಿ ಕಾರ್ಮಿಕರ ಮಕ್ಕಳು ಹೆಚ್ಚಿನವರೆಲ್ಲ ST SC, ನಾಳೆ ಹಿಂದುಳಿದವರು ಬಹಳ ಗಂಭೀರವಾಗಿ ಕೂತಿದ್ರು. ರಾಮಕೃಷ್ಣಾಶ್ರಮದ ಸ್ವಾಮಿಗಳು ಆ ಶಾಲೆಗೆ ಹೋದದ್ದು ಇದೇ ಪ್ರಥಮ ಅಂತ ಅವರೇನೋ ಹೇಳ್ತಾ ಇದ್ರು. ಪ್ರಥಮ ಸಲ ಸ್ವಾಮಿಗಳನ್ನು ನೋಡ್ತಾ ಇದ್ದಾರೆ. ಆ ಮಕ್ಕಳು ಬಹಳ ಗಂಭೀರವಾಗಿ ಭಕ್ತಿಯಿಂದ ಕೂತಿದ್ರು. ನಾನು ನನ್ನ ಪ್ರಕಾರ ಹಾಡೆಲ್ಲ ಹೇಳಿದೆ, ಅವರ ಹತ್ರ ಹೇಳಿದ್ದೆ, ಆಮೇಲೆ ಕಥೆ ಹೇಳಿದೆ, ಸಂತೋಷ ಪಟ್ಟರು. ಹೋಗುವಾಗ ಒಂದಷ್ಟು ಚಾಕ್ಲೇಟ್ ತಗೊಂಡು ಹೋಗಿದ್ದೆ. ಸುಮಾರು 800 ಜನ ಮಕ್ಕಳು, ಸುಮಾರು 800 ಚಾಕ್ಲೇಟ್, ಹತ್ರ 1000 ಚಾಕ್ಲೇಟ್ ತಗೊಂಡೋಗಿದ್ದೆ. ಅವರಿಗೆಲ್ಲ ವಿತರಣೆ ಮಾಡಬೇಕು ಅಂತ. ಬರೀ ಬಾಯಿ ಮಾತಂತಹದ್ದು, ಜೊತೆಲಿ ಬಾಯಿ ಚಪ್ಪರಿಸೋದಕ್ಕೂ ವ್ಯವಸ್ಥೆ ಮಾಡೋಣ ಅಂತ ತಗೊಂಡೋಗಿದ್ದೆ. ಅಲ್ಲಿ ಅದನ್ನ ಈ ತರ ಉಪಾಧ್ಯಾಯರ ಮೂಲಕ ವಿತರಣೆ ಮಾಡಿಸಬಹುದಾಗಿತ್ತು. ನಾನು ಹಾಗೆ ಮಾಡಿಸೋಣ ಅಂತಲೇ ಹೋದದ್ದು. ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ನನಗೊಂದು ಅನಿಸ್ತು, ಎಲ್ಲ ಇಷ್ಟೊಂದು ಮಕ್ಕಳು ಕೊಡ್ತಿವೆ, ಇವರು ನನ್ನನ್ನ ದೂರದಿಂದ ನೋಡಿದ್ದಾರೆ, ಅವ್ರನ್ನೂ ಕೂಡ ನಾನು ದೂರದಿಂದ ನೋಡ್ತಾ ಇದ್ದೇನೆ. ನಾವು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಮಾತನಾಡಿ ಸಂಪರ್ಕ ಸಂಬಂಧ ಬೆಳೆಸೋದು ಬಹಳ ದೂರದ ಮಾತು. ಹಾಗೇನಾದ್ರೂ ಬೆಳೆಸೋದು ಸಾಧ್ಯವಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ವೈಯಕ್ತಿಕ ಸಂಬಂಧ, ಪರ್ಸನಲ್ ಟಚ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಆ ವೈಯಕ್ತಿಕ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಬೆಳೆದೇ ಹೋಯ್ತು ಅಂತಂದ್ರೆ ಮಾತು ಮಾತಾಗೇ ಉಳಿದಿರುತ್ತೆ, ಭಾಷಣ ಭಾಷಣವಾಗೇ ಉಳಿದಿರುತ್ತೆ. ನನಗೂ ನಿನಗೂ ಏನ್ ಸಂಬಂಧ, ಅಲ್ಲಿದೆ ಸಾರ್ಥಕತೆ ಅಂತ ಅನಿಸಿ ಇಷ್ಟು ಮಕ್ಕಳಿಗೂ ಕೂಡ ನಾನೇ ಕೈಯಾರೆ ಹಂಚೋಕ್ ಸಾಧ್ಯವಾದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೆ. ಆದ್ರೆ ಅಷ್ಟು 800 ಮಕ್ಕಳಿಗೆ ಸಾಲ ಬಂದು ನಮಸ್ಕಾರ ಮಾಡಿ ಒಂದೊಂದೇ ಚಾಕ್ಲೇಟ್ ತಗೊಂಡು ಹೋಗ್ಬೇಕು ಅಂತಂದ್ರೆ 1.5 ಗಂಟೆ ತಗೊಳುತ್ತೆ. ಅದಕ್ಕೆ ಕೂಡಲೇ ಒಂದು ಉಪಾಯ ಮಾಡಬೇಕು. ಮೇಟ್ರಿಗೆಲ್ಲ ಹೇಳಿದೆ, ಈ ತರ ನಾನೇ ವಿತರಣೆ ಮಾಡಬೇಕು ಅಂತ ಇಷ್ಟ ಆಗಿದೆ, ನೀವು ನನಗೂ ಸ್ವಲ್ಪ ಸಹಕಾರ ಮಾಡಬೇಕು. ಏನಂತ ಹೇಳಿದ್ರೆ, ಆ ಮಕ್ಕಳನ್ನು ಸಾಲಾಗಿ ನಿಲ್ಲಿಸಿ, ನಾನು ಒಂದು ಕಡೆಯಿಂದ ವೇಗವಾಗಿ ಹೋಗ್ತಾ ಅವ್ರ ಕೈ ಮೇಲೆ ಆ ಚಾಕ್ಲೇಟ್ ಇಡ್ತೇನೆ, ಆಮೇಲೆ ಇನ್ನೊಂದ್ಸ, ಆಮೇಲೆ ಮತ್ತೊಂದ್ಸ ಅಂತ. ಆ ಅಧ್ಯಾಪಕ ವರ್ಗದವರು ಇನ್ನಷ್ಟು ಭಕ್ತಿಪರರು, ನಮ್ಮ ಮೇಲೆ ಬಹಳ ವಿಶ್ವಾಸದಿಂದ ಕರ್ಕೊಂಡು ಹೋಗಿದ್ದಾರೆ ನಮ್ಮನ್ನ. ಅದಕ್ಕೆ ಎಲ್ಲ ಬಗೆಯ ಸಹಕಾರ ಅವ್ರು ಕೊಟ್ಟರು. ಈಗ ನಾನು ಎಲ್ರಿಗೂ ವ್ಯವಸ್ಥೆ, ಮಕ್ಕಳಿಗೆ ನೋಡಿ, ನಿಮ್ಮ ಹತ್ರಕ್ಕೆ ಬಂದು ನಾನು ನಿಮಗೆ ಚಾಕ್ಲೇಟ್ ಕೊಡ್ಬೇಕು ಅಂತ ಇಷ್ಟಪಟ್ಟಿದ್ದೇನೆ. ಆದ್ರೆ ಒಂದು ವಿಚಾರ, ನಾನು ನಿಮ್ ಕೈ ಮೇಲೆ ಚಾಕ್ಲೇಟ್ ಹಾಕ್ತಾ ಇದ್ರೆ ನೀವು ಆ ಚಾಕ್ಲೇಟ್ ನೋಡ್ಬಾರ್ದು, ನನಗ್ ನೋಡ್ಬೇಕು. ನಾನು ನಿಮ್ಮನ್ನು ನೋಡ್ಬೇಕು, ನೀವು ನಮ್ಮನ್ನು ನೋಡ್ಬೇಕು. ಆಮೇಲೆ ಇತ್ ಕಡೆ ಬಂದ್ರೆ ಕೈ ಮೇಲೆ ಏನ್ ಹಾಕಿದ್ಯೋ ನೋಡ್ಕೊಳ್ಳಿ ಅಂತ ಇದೆಲ್ಲ ವ್ಯವಸ್ಥೆ. ಯಾಕಂದ್ರೆ ಅವ್ರು ಚಾಕ್ಲೇಟ್ ನೋಡ್ತಾ ಇರೋದು, ನಾನು ಹತ್ತಕ್ಕೆ ಹೋಗಿ ತಾನೇ ಏನು ಪ್ರಯೋಜನ. ಚಾಕ್ಲೇಟ್ ಮುಖ್ಯ ಅಲ್ಲ ಅಲ್ಲಿ, ನಾನು ಅವರು ಪರಸ್ಪರ ಒಂದು ಕ್ಷಣ ಕಾಲ ಆತ್ಮೀಯವಾಗಿ ನೋಡ್ಕೊಂಡು ಅಂತ ಅನ್ನೋದು ಮುಖ್ಯ. ಅದಕ್ಕೋಸ್ಕರ ಅದನ್ನ ಹೇಳಿ ಬಹಳ ಮುಗ್ಧ ಮಕ್ಕಳು ನಾನು ಹೋಗೋತ್ತಿಗೆ ನನ್ನನ್ನೇ ನೋಡ್ತಾ. ಆದ್ರೂ ಕೆಲವು ಮಕ್ಕಳು ಕೈ ಕಂಡು ಹೀಗೆ ಕೆಳಕ್ಕೆ ಹೋಗ್ತಾ ಇದ್ರು, ಆಮೇಲೆ ಮತ್ತೆ ಮೇಲಕ್ಕೆ ಏರಿಸ್ತಾ ಇದ್ರು. ಇನ್ನು ಕೆಲವು ಮಕ್ಕಳು ಭಕ್ತಿಯಿಂದಾಗಿ ಕಾಲ್ಮುಟ್ಟಿ ನಮಸ್ಕಾರ ಮಾಡಿಕೊಟ್ರು. ಮತ್ತೆ ಅವ್ರಿಗೆಲ್ಲ ಹೇಳಿದ್ದಾಯ್ತು, ಈಗ ಮಾಡಬೇಡಿ, ಅದನ್ನ ನೀವು ಬಗ್ಗಿದ್ರೆ ನನ್ನನ್ನು ನೋಡೋದು ಯಾವಾಗ. ಆಮೇಲೆ ಪ್ರತಿಯೊಬ್ಬರು ಭಕ್ತು ಅಂತಂದ್ರೆ ಸಮಯ ಜಾಸ್ತಿ ತಗೊಳುತ್ತೆ, ಕಷ್ಟ ಆಗುತ್ತೆ ಅಂತ ವಿವರಿಸಿ ಆ ಕಾರ್ಯಕ್ರಮ ಮಾಡಿದ್ದಾಯ್ತು. ಆ ಮಕ್ಕಳ ಜನ್ಮದಲ್ಲೇ ಸನ್ಯಾಸಿಗಳೊಬ್ರು ಈ ರೀತಿಯಲ್ಲಿ ವೈಯಕ್ತಿಕವಾಗಿ ನಮ್ಮನ್ನು ಮುಟ್ಟಿ ನಮಗೊಂಚೂರು ಚಾಕ್ಲೇಟ್ ಕೊಟ್ಟಂತಹದ್ದು ಅನುಭವ ಯಾರು ಕೊಟ್ಟವರೇ ಇಲ್ಲ, ಆ ಬಗ್ಗೆ ಅನುಭವ ಮಾಡಿದವರೇ ಇಲ್ಲ. ನೋಡಿ, ಹುಚ್ಚೆದ್ದು ಹೋಗ್ಬಿಟ್ರು. ಜೈ ಶ್ರೀ ಅಂತಂದು ನನ್ನ ಹೆಸರು ಹೇಳ್ಬಿಟ್ಟು ಜೈ ಕೊಟ್ಬಿಟ್ರು. ನೋಡಿ, ಗಗನಕ್ಕೆ ಏರು ಹೋಯ್ತು. ಅಲ್ಲ, ನನಗೆ ಜೈ ಕೊಡ್ಸ್ಕೊಳ್ಳೋಕ್ಕೋಸ್ಕರ ನಾನು ಮಾಡಿಬಿಟ್ಟಲ್ಲ. ಪಾಪ ನಿಮ್ಮಲ್ಲಿ ಯಾರಾದ್ರೂ ಅದು ತಿಳ್ಕೊಂಡ್ಬಿಟ್ರೆ ಅದೇನೋ ಮಾಡಕ್ ಹೋಗಿ, ಅದೇನೇ ಹೊಡಕ್ ಹೋಗಿ, ಅದೇನೋ ಆಗಿ. ಇಲ್ಲಿ ಆ ಭಾವನೆ
ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರು ಗಣೇಶನ ಕೂರಿಸಿದ್ರು, ಗಣೇಶನ ಕೂಡ ಎಲ್ಲ ನೋಡಿ ಹೊರಟು ನನ್ನ ಕಾರ್ ನಾನು ಏರಿದೆ. ಕಾರಲ್ಲಿ ಕುಡಿದ್ರೆ ಆ ಮೇಷ್ಟ್ರುಗಳೆಲ್ಲ ಹೇಳಿದ್ರು, ಎಲ್ಲ ಶಾಂತವಾಗಿ ಕುಡಿತಿರ್ಬೇಕು, ಯಾರು ಗಲಾಟೆ ಮಾಡಬಾರ್ದು, ಸ್ವಾಮಿಗಳು ಹೋಗುವವರಿಗೆ ನೀವೆಲ್ಲ ಸುಮ್ಮನೆ ಕೂತಿರ್ಬೇಕು, ಯಾಕಂದ್ರೆ ಅವ್ರು ಎದ್ರಲ್ಲೆಲ್ಲ ಸುತ್ತಮುತ್ತ ಮಣ್ಣು ಧೂಳು ಹಾರಿಬಿಡುತ್ತೆ, ಗಲಾಟೆ ಮಾಡ್ತಾರೆ ಮಕ್ಕಳು ಅಂತ ಅವ್ರಿಗೆ ಮುಚ್ಚಿತ್ತು. ಅದಕ್ಕೋಸ್ಕರ ಆ ಥರ ಹೇಳಿದ್ರು, ಎಲ್ಲ ಸುಮ್ಮನೆ ಕೂತಿರ್ಬೇಕು ಅಂತ ಹೇಳಿದ್ರು. ಅಷ್ಟೇ, ಕೇಳೋಬೇಕಲ್ಲ. ಎಲ್ಲ ಕಾರಣ ಹತ್ರ ನುಗ್ಬಿಟ್ರು. ಎಂತ ಸ್ವಾಮಿಗಳಪ್ಪ, ಈ ತರ ಇಷ್ಟು ಅನುಪಚಾರ ಕತೆ ಹೇಳಿ ಹಾಡಿ ಹೇಳಿ ಸಾಲದಕ್ಕೆ ಚಾಕ್ಲೇಟ್ ಕೊಟ್ಟು ನಮ್ಮ ಹತ್ತಕ್ಕೆ ಬಂದು ಮನಸ್ಸು ಸಂಪೂರ್ಣ ಅವರದ್ದು ನಮ್ದಾಗೋಯ್ತು. ನಾವು ಅವರು ಒಂದಾಗ್ಬಿಟ್ರು. ಆತ್ಮಾನುಸಂಧಾನ ಮಾಡ್ತಾ ಪರಬ್ರಹ್ಮದೊಂದಿಗೆ ನಾವೇ ತಾದಾತ್ಮ್ಯ ಹೊಂದಿದ್ರೆ ಹೇಗೋ ಆ ರೀತಿಯಲ್ಲಿ ನಾವು ಒಂದಾಗ್ಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಕಾರ್ ಒಂದು ಹೋಗಿ ಬಿಟ್ಟಿರ್ತಾನೆ. ಮೇಷ್ಟೆಲ್ಲ ಹೇಳ್ತಾ ಇದ್ರೆ ಹೋಗ್ಬೇಕು, ಕಾರ್ ಹೋಗ್ಬೇಕಾಗಿದೆ, ನೀವು ಈ ಕಡೆ ಬನ್ನಿ ಅದು ಕೇಳೋರು. ನಾನು ತರಗತಿಗಳಿಗೆ ಮೆಲ್ಲಕ್ಕೆ ಬಿಡಪ್ಪ, ಮೆಲ್ಲಕ್ಕೆ ಬಿಟ್ರೆ ಆ ಮಕ್ಕಳು ಜೈಕಾರ ಹೇಳ್ತಾ ಎಷ್ಟು ದೂರ ಬಂದ್ರು, ಸುಮಾರು ಒಂದು 200 ಗಜ ದೂರ ಒಂದೇ ಬಿಟ್ರು. ಆಮೇಲೆ ಆ ಹುಡುಗರೆಲ್ಲ ನಮ್ಮ ವಾಲೆಟ್ ಅವ್ರು ಕರ್ಕೊಂಡು ಹೋಗಿದ್ದೆ. ಅವ್ರು ಕೇಳಿದಂತೆ ಈ ಸ್ವಾಮಿ ವಿರುದ್ಧದಲ್ಲಿ ಅವ್ರಿಗೆ ಫೋನ್ ಇದೆಯಾ, ನಾವು ಬೇಕಾದ್ರೆ ಫೋನ್ ಮಾಡ್ತೀವಿ, ಅವರಿಗೆ ಕಾಗದ ಬರೀಬೋದಾ, ಇತ್ಯಾದಿ ಎಲ್ಲ ಮಾತಾಡ್ಕೊಂಡ್ರಂತೆ. ಇನ್ನೊಮ್ಮೆ ಬರಬೇಕು, ಮತ್ತೊಮ್ಮೆ ಬರಬೇಕು. ಇಷ್ಟೊಂದು ಶಕ್ತಿ ಇದೆ ಆ ಪ್ರೀತಿ ವಿಶ್ವಾಸದಲ್ಲಿ. ನಾನು ಮಾಡಿದ್ದು ಆ ಚಾಕ್ಲೇಟ್ ಕೊಡೋದ್ರ ಮೂಲಕ ಆರಾಧನೆ. ಒಬ್ಬೊಬ್ಬಳನ್ನು ಆರಾಧಿಸಿತ್ತು. ಆಮೇಲೆ ಇಲ್ಲಿ ಗೋವಿಂದ ನಗರ ಅಂತ ಅಂದ್ಬಿಟ್ಟಿದ್ದೆ, ಇಲ್ಲಿ ಅಲ್ಲೂ ಕೂಡ ಹಾಗೆ ಮಾಡಿದ್ರು. ಅಲ್ಲೂ ಅಂತಹದ್ದೇ ಘಟನೆ ನಡೀತು. ಪುನಃ ಇವತ್ತು ಬೆಳಿಗ್ಗೆ ಇವತ್ತು ಮಧ್ಯಾಹ್ನ 11 ಗಂಟೆಯಿಂದ 2 ಗಂಟೆವರೆಗೆ ಇಲ್ಲೊಂದು ಕಾರ್ಯಕ್ರಮ ಇತ್ತು. ಸುಮಾರು ತುಂಬಾ ಜನ ಹುಡುಗರೆಲ್ಲ ಬಂದಿದ್ರು. ಅವರಿಗೂ ಕೂಡ ಅದೇ ಮಾಡಿಸ್ತಾ ಇತ್ತು. ಪ್ರತಿ ಒಬ್ಬರನ್ನು ಕೂಡ ನಾನು ಆರಾಧಿಸಬೇಕು ಅಂತ ಹೇಳ್ತಕ್ಕಂಥದ್ದನ್ನ ನಾನು ಭಾವಿಸಿ ಅದನ್ನೇ ಮಾಡಿ ಆ ಹುಡುಗರು ಕೂಡ ಎಷ್ಟೊಂದು ಸಂತೋಷ ಪಟ್ಟರು, ಎಷ್ಟು ಚೆನ್ನಾಗಿತ್ತು ಅಂತ. ಈಗ ನೀವು ಕೇಳ್ಕೊಳ್ಬಹುದು, ಸ್ವಾಮೀಜಿ ನಮಗೂ ಕೂಡ ಹಾಗೆ ಮಾಡ್ತೀರಾ ಇಲ್ಲ? ಸುಮಾರು 2-2 ಜನ ಇದ್ದಾರೆ, ಸಾಧ್ಯವಿಲ್ಲ. ಅಂತೂ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ನಿಮ್ಮ ಅನುಮತಿ ಪಡೆದು ಈ ಒಂದು ಘಟನೆ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು, ಹೀಗೆ ನಾವು ಮನುಷ್ಯರನ್ನಾಗಿ ಭಾವಿಸದೆ ಸಾಕ್ಷಾತ್ ಪರಮಾತ್ಮ ಸ್ವರೂಪಿಗಳು ಅಂತ ನಮ್ಮ ನಡೆ ನುಡಿಯಲ್ಲಿ ತೋರಿಸ್ಬೇಕು. ಮೊದಲು ನಡೆಯಲ್ಲಿ, ಆಮೇಲೆ ನುಡಿಯಲ್ಲಿ ತೋರಿಸ್ಬೇಕು. ಈ ರೀತಿಯಲ್ಲಿ ಮಾಡ್ತು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಹೇಳಿದಂತೆ ಮಣ್ಣಿನ ಪ್ರತಿಮೆಯ ಮೂಲಕ ಆತನ ಪೂಜೆ ಸಾಧ್ಯವಾಗುವಾಗ ಮನುಷ್ಯನ ಮೂಲಕ ಸಾಧ್ಯವಿಲ್ಲವೋ ಅಂತನ್ನುವ ಆ ಒಂದು ಮಾತಿಗೆ ಸಾರ್ಥಕತೆ ಸಿಗುತ್ತೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಒಮ್ಮೆ ವೈಷ್ಣವ ಚರಣ ಹೇಳ್ದ, ಯಾರಿಗೆ ಯಾರ ಮೇಲೆ ಪ್ರೀತಿಯೋ ಅವರು ಆತನನ್ನೇ ತಮ್ಮ ಇಷ್ಟ ಅಂತ ಭಾವಿಸುವುದಾದ್ರೆ ಅವರಿಗೆ ಭಗವಂತನ ಕಡೆಗೆ ಮನಸ್ಸನ್ನು ತಿರುಗಿಸೋದು ಬಹಳ ಸುಲಭವಾಗಿ ಬಿಡುತ್ತೆ. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣರು, ಕಾಮಾರ್ಪುರದ ಹತ್ತಿರವಿರತಕ್ಕಂಥ ಶಾಂಬಜಾರಿನ ಕರ್ತಾಭಜ ಎಂಬ ಸಂಪ್ರದಾಯದ ಗಂಡಸರು ಹೆಂಗಸರು ಒಬ್ಬರಿಗೊಬ್ರು ಹೇಳ್ಕೊಳ್ತಾರೆ, ನಿನಗೆ ಯಾರನ್ನ ಕಂಡ್ರೆ ಇಷ್ಟ? ನನಗೆ ಆ ವ್ಯಕ್ತಿನ ಕಂಡ್ರೆ. ಓಹೋ, ಹಾಗಾದ್ರೆ ಆತನೇ ನಿನ್ನ ಇಷ್ಟ ದೈವ ಅಂತ ಅರ್ಥಕೋ ಅಂತ. ಇದನ್ನು ಕೇಳಿದಾಗ ನಾನು ಹೇಳಿದೆ, ನನ್ನದು ಮಾತ್ರ ಈ ವಿಧದ್ದಲ್ಲ, ನನ್ನದು ಮಾತೃಭಾವ. ನೋಡಿದೆ ಮಾತಲ್ಲೇನೋ ಮಲ್ಲರು, ಆದ್ರೆ ವ್ಯಭಿಚಾರದಲ್ಲಿ ಸಿದ್ಧರು. ಹೆಂಗಸರು ನನ್ನನ್ನು ಕೇಳಿದ್ರು, ನಮಗೆ ಮುಕ್ತಿ ದೊರಕುವುದೇ ಅಂತ. ನಾನು ಹೇಳಿದೆ, ಒಬ್ಬನಲ್ಲೇ ಆತ ಭಗವಂತ ಎಂಬ ತೀವ್ರವಾದ ಭಾವ ನಿಷ್ಠೆ ಇರುವುದಾದ್ರೆ ಮಾತ್ರ ಸಾಧ್ಯ. 5 ಮಂದಿ ಪುರುಷರೊಡನೆ ಇದ್ರೆ ಸಾಕ್ಷಾತ್ಕಾರ ದೊರಕದು ಅಂತ. ದಕ್ಷಿಣ ಭಾರತದ ಜನರಿಗೆ ಈ ಮಾತುಗಳು ಸ್ವಲ್ಪ ಅರ್ಥವಾಗೋದು ಕಷ್ಟವಾಗುತ್ತೆ. ಕರ್ತ ಭಜ ಅಂದ್ರೆ ಭಗವಂತನನ್ನೇ ಕರ್ತ
ಅಂತ ಮಾಡಿ ಭಾವಿಸಿ ಭಜಿಸುವುದು. ಭಗವಂತನನ್ನೇ ಕರ್ತ ಅಂದ್ರೆ ಕಾರಣಕರ್ತ, ಸೃಷ್ಟಿಕರ್ತ ಅಂತ ಭಾವಿಸಿ ಭಜಿಸುವುದು ಅಂತ ಒಂದು ಗುಂಪು, ಅಂತ ಒಂದು ಸಂಪ್ರದಾಯ. ಇದು ಹೆಚ್ಚು ಕಡಿಮೆ ತಂತ್ರ ಸಾಧಕರ ಗುಂಪೆ. ತಂತ್ರ ಸಾಧಕರು ಅಂತಂದ್ರೆ ಗಂಡು ಹೆಣ್ಣು ಸೇರಿ ಸಾಧನೆ ಮಾಡ್ತಕ್ಕಂತಹದ್ದು. ಅದೊಂದು ವಿಶಿಷ್ಟವಾದಂತಹ ಸಾಧನೆ. ಕೆಲವರೆಲ್ಲ ಶ್ರೀರಾಮಕೃಷ್ಣ ಯೋಗಾವತಾರ ಶ್ರೀರಾಮಕೃಷ್ಣ ಓದಿ ತಿಳ್ಕೊಂಡಿದ್ದೀರಿ. ತಿಳ್ಕೊಂಡಿರುವವರು ಅದನ್ನು ಓದಿ ತಿಳ್ಕೊಳ್ಬಹುದು. ಅಲ್ಲಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ವೈಷ್ಣವ ಚರಣನ ಮಾತನ್ನ ಉದ್ಧರಿಸಿ ಹೇಳ್ತಾ ಇದ್ದಾರೆ. ವೈಷ್ಣವ ಚರಣ ಏನ್ ಹೇಳದಂತೆ, ಯಾರಿಗೆ ಯಾರ ಮೇಲೆ ಪ್ರೀತಿಯೋ ಅವರು ಆತನನ್ನೇ ತಮ್ಮ ಇಷ್ಟ ಅಂತಂದ್ರೆ ಇಷ್ಟ ದೈವ. ರಾಮನೋ, ಕೃಷ್ಣನೋ, ಕಾಳಿಯೋ, ಗಣಪತಿಯೋ, ಕಾರ್ತಿಕೇಯನೋ, ಯಾರಾದ್ರೂ ಸರಿ ಇಷ್ಟ. ಯಾವ ವ್ಯಕ್ತಿಯನ್ನ ನಾವು ಪ್ರೀತಿಸ್ತೇವೋ ಆ ವ್ಯಕ್ತಿಯೇ ನಮ್ಮ ಇಷ್ಟ ದೈವ ಅಂತ ಭಾವಿಸೋದಾದ್ರೆ ಅವರಿಗೆ ಭಗವಂತನ ಕಡೆಗೆ ಮನಸ್ಸನ್ನ ತಿರುಗಿಸೋದು ಬಹಳ ಸುಲಭವಾಗಿ ಬಿಡುತ್ತೆ ಅಂತ. ಇದನ್ನು ಶ್ರೀರಾಮಕೃಷ್ಣರು ಕೂಡ ಹಲವಾರು ಕಡೆ ಹೇಳಿದ್ದುಂಟು. ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯ ಇನ್ನೊಬ್ಬ ಯಾವುದೋ ಒಬ್ಬ ಮನುಷ್ಯನನ್ನ, ಅಥವಾ ಒಬ್ಬ ಸ್ತ್ರೀ ಇನ್ನೊಬ್ಬ ಯಾವುದೋ ಸ್ತ್ರೀಯನ್ನ ಪ್ರೀತಿಸುವಂತಹದ್ದು ಇದ್ದೇ ಇರುತ್ತೆ. ಅಥವಾ ಗಂಡ ಹೆಂಡರ ಪ್ರೇಮ ಅಲ್ಲಿದ್ದೇ ಇರುತ್ತೆ. ತಾಯಿ ತಂದೆಯರ ಅಥವಾ ತಂದೆ ಮಕ್ಕಳ ಪ್ರೇಮ ಅಲ್ಲಿ ಇದ್ದೇ ಇರುತ್ತೆ. ಈ ಯಾವುದೋ ಒಂದು ಪ್ರೇಮ ಯಾವ್ದಿರುತ್ತೋ ಹಾಗೆ ಪ್ರೇಮಿಸುವಾಗ, ಹಾಗೆ ಪ್ರೀತಿಸುವಾಗ ನಾನು ಒಂದು ನರಪ್ರಾಣಿಯನ್ನ ಪ್ರೀತಿಸ್ತಾ ಇದ್ದೇನೆ ಅಂತನೋ ಭಾವನೆಯಿಂದ ತಂದುಕೊಳ್ತೇನೆ. ಸಾಕ್ಷಾತ್ ಪರಮಾತ್ಮನನ್ನೇ, ನನ್ನ ಇಷ್ಟ ದೈವವನ್ನೇ ನಾನಿಲ್ಲಿ ಕಂಡು ಪ್ರೀತಿಸ್ತಾ ಇದ್ದೇನೆ ಅಂತ ದೃಢವಾಗಿ ಭಾವಿಸುವುದಾದ್ರೆ ಅವನಿಗೆ ಆ ಮೂಲಕವೇ ತನ್ನ ಮನಸ್ಸನ್ನ ಭಗವಂತನ ಕಡೆಗೆ ತಿರುಗಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅವರಿಗೆ ವೈಷ್ಣವಾಚಾರ್ಯ ಹೇಳಿದ್ದು. ಅದನ್ನು ಶ್ರೀರಾಮಕೃಷ್ಣ ಉದಾಹರಿಸಿದ್ದು. ಇದೊಂದು ದೊಡ್ಡ ಸೈಕಾಲಜಿ, ಇದೊಂದು ಮಾನಸಿಕ ಅವಸ್ಥೆ. ನಾವು ಯಾರನ್ನ ಪ್ರೀತಿಸ್ತೇವೋ ಅಲ್ಲಿ ನಮ್ಮ ಮನಸ್ಸಿರುತ್ತೆ. ನಾವು ಯಾವುದನ್ನು ಪ್ರೀತಿಸ್ತೇವೋ ಅಲ್ಲಿ ನಮ್ಮ ಮನಸ್ಸಿರುತ್ತೆ. ಇದನ್ನು ನಾನು ವಿದ್ಯಾರ್ಥಿಗೊಂದು ಪತ್ರ, ಅಧ್ಯಯನದಲ್ಲಿ ಏಕಾಗ್ರತೆ ಅನ್ನುವ ಆ 2 ಪುಸ್ತಕಗಳು ಕೂಡ ವಿಶೇಷವಾಗಿ ಎತ್ತಿ ಬರೆದಿಟ್ಟಿದ್ದೇನೆ. ಆ ರಹಸ್ಯವನ್ನು ಹುಡುಗರು ಕೂಡ ಅರಿತುಕೊಳ್ಳಲಿ ಅಂತ. ಮನಸ್ಸು ದೇವರಲ್ಲಿ ನಿಲ್ಲೋದಿಲ್ಲ, ಮನಸ್ಸು ದೇವರಲ್ಲಿ ನಿಲ್ಲೋದಿಲ್ಲ ಅಂತ ನಮ್ಮ ಕಂಪ್ಲೇಂಟ್ ಸಾಮಾನ್ಯವಾಗಿ ಎಲ್ಲದಿದ್ದು. ಮನಸ್ಸು ನಿಲ್ಲೋದಿಲ್ಲ, ನನ್ನ ಮನಸ್ಸು ನಿಲ್ಲೋದಿಲ್ಲ ಅಂತ ಹೀಗೆ ಹೇಳೋರು ಉಂಟು ಕೆಲವರು. ಹೌದು, ನಾನು ಹೇಳೋದು. ಹಾಗಾದ್ರೆ ಬಾಕಿ ಉಳಿದವ್ರ ಮನಸ್ಸೆಲ್ಲ ನಿಲ್ತಾ ಇದೆಯೋ? ನೋಡ್ಕೊಂಡ್ ಬಂದಿದ್ದೀರಾ ನೀವು? ಎಲ್ಲರ ಅವಸ್ಥೆನೂ ಅದೇ. ಅದಕ್ಕೆ ಉಪಾಯ ಏನೋ? ಮನಸ್ಸನ್ನು ನಿಲ್ಲಿಸೋದಕ್ಕೆ ಉಪಾಯ ಏನೋ? ಯಾವ ವ್ಯಕ್ತಿಯ ಮೇಲೆ ನಮಗೆ ಪ್ರೀತಿ ಇದೆಯೋ ಅಲ್ಲಿ ಭಗವಂತನನ್ನು ಕಂಡು ಅಥವಾ ಇಷ್ಟ ದೇವತೆಯನ್ನು ಕಂಡು ನಿಲ್ಲಿಸುವ ಪ್ರಯತ್ನ ಮಾಡೋದು. ಅವನನ್ನು ಮನುಷ್ಯ ಅಂತ ಭಾವಿಸೋದಲ್ಲ, ಅವನನ್ನು ದೇವರು ಅಂತಲೇ ಭಾವಿಸೋದು. ಅವನು ನಾವು ಕೊಟ್ಟದ್ದನ್ನು ತೆಗೆದುಕೊಂಡಾಗ ಆಹಾ, ಪರಮಾತ್ಮ ಹೇಗೆ ಅದನ್ನು ಸ್ವೀಕರಿಸಿದ್ದ. ನಾವು ಕೊಟ್ಟಂತಹ ವಸ್ತು ಅವನಿಗೆ ಸಂತೋಷವಾಗಿ ಅವನೇನಾದ್ರು ನಕ್ಕರೆ, ಪರಮಾತ್ಮ ಹೇಗೆ ನಕ್ಕ, ಸಂತೋಷಪಟ್ಟ. ಅವನೇನಾದ್ರೂ ತಲೆ ಆಡಿಸಿದ್ರೆ ಇವನು ಪರಮಾತ್ಮ ಹೇಗೆ ತಲೆ ಆಡಿಸಿ ಅದನ್ನು ಸ್ವೀಕರಿಸಿದ. ಇನ್ನಷ್ಟು ಮಾಡಬೇಕು, ಮತ್ತಷ್ಟು ಮಾಡಬೇಕು ಅಂತ ಹೇಳ್ತಕ್ಕಂತಹ ಲವಲವಿಕೆ ಹುಟ್ಟಬೇಕು. ಅವನು ಮಾಡ್ತಾ ಆಗಬೇಕು. ಆ ಭಾವನೆಯನ್ನು ಮಾಡ್ತಿರುವಾಗ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯಲ್ಲಿರ್ತಕ್ಕಂಥ ಪರಮಾತ್ಮ ಕೂಡ ಜಾಗೃತವಾಗಿ ನಿಮಗೆ ಪರಮಾತ್ಮನೇ ಅನುಗ್ರಹ ಮಾಡಿದ್ರು ಮಾಡಬಹುದು. ಆದ್ರೆ ಕೆಲವೊಮ್ಮೆ ಆ ಮನುಷ್ಯ ಇದ್ದಾನಲ್ಲ, ಆ ಮನುಷ್ಯ ಮಾತ್ರ ಮನುಷ್ಯನಾಗೆ ಉಳಿದಿರ್ತಾನೆ. ಇವನೇನೋ ದೇವರು ದೇವರು ಅಂತ ಪ್ರೀತಿಯಿಂದ ಎಲ್ಲ ಉಪಚಾರ ಮಾಡ್ತಾ ಇದ್ರೆ ಅವನು ಇನ್ನಷ್ಟು ಮಾಡ್ರಿ ಅಂತ ದುರುಪಯೋಗ ಪಡಿಸ್ಕೊಳ್ಬಹುದು.
ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು, ಅವನಿಂದ ಕೆಲಸ ಮಾಡಿಸ್ಕೊಳ್ಬಹುದು, ಹೆಚ್ಚು ಕೆಲಸ ಮಾಡಿಸ್ಕೊಳ್ಬಹುದು. ಆಗ ಮಾಡಬೇಕು, ಆಗ ಇವನು ಮಾಡಬೇಕು. ಆಹಾ, ನನ್ನ ಭಗವಂತ ಎಷ್ಟು ನನ್ನ ಸಂಪ್ರೀತನಾಗಿ ಇನ್ನಷ್ಟು ಮತ್ತಷ್ಟು ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ಮಾಡಬೇಕು. ನೀವು ಮಾಡಲಿಲ್ವೋ, ಓಹೋ ನಾನೇನೋ ನಿಮ್ಗೆ ಉಪಚಾರ ಅಂತ ಬಿಟ್ಟು ಕುರ್ಚಿ ಹಾಕಿ ಕೂರಿಸಿದ್ರೆ ಆ ಕುರ್ಚಿ ಕೂಡ ಎದ್ದಿಂದ ಹಾಕ್ತಾ ಇದೆಯಲ್ಲ, ಏನು ಅಂತ ನೀವೇನಾದ್ರೂ ಭಾವಿತು ಅಂತಂದ್ರೆ ನೀವು ಮಾಡಿ ಸೇರಿ ಭಗವಂತನಿಗೆ ಆಗೋದಿಲ್ಲ. ನೀವು ಲೆಕ್ಕಾಚಾರದಿಂದ ಮಾಡ್ತಾ ಇದ್ದೀರಿ ಅಂತ. ಆ ಭಗವಂತ ವರ ಕೊಡೋದು ಬಿಟ್ಟು ಈ ತರ ಕೀಟ್ಲೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ಆ ಭಗವತ್ ಸಂಬಂಧ ಹೊರಟೋಗ್ಬಿಡುತ್ತೆ. ಆದ್ರಿಂದ ಒತ್ತ ಕೊಟ್ಟರೂ ಕೂಡ ಅದೇ ಕಾಲಿಗೆ ಮುದ್ದು ಮಾಡಬೇಕು. ಯಾವ ಕಾಲಿಂದ ಆ ನಮ್ಮ ಭಗವಂತ ಒತ್ತ ಕೊಟ್ಟಿದ್ದಾನೋ ಒದ್ದಿದ್ದಾನೋ ಅದೇ ಕಾಲನ್ನೇ ಮುದ್ದು ಮಾಡಬೇಕು. ಇದೇನು ಬರೀ ಮಾತಲ್ಲ, ಸಾಕ್ಷಾತ್ ವಿಷ್ಣು ಪುರಾಣದಲ್ಲಿ ಬರುತ್ತಲ್ಲ, ಆ ಪ್ರಭು ಮಹರ್ಷಿ ಹೋಗಿ ಎದೆ ಮೇಲೆ ಮತ ನೋಡಿ ತಕ್ಷಣ ಆ ವಿಷ್ಣು ಎದ್ದು ಆ ಋಷಿಗಳ ಕಾಲ, ಪ್ರಭು ಋಷಿಗಳ ಕಾಲನ್ನ ತಿಕ್ಕೋಚಿಕ ಮಾಡಿದ. ನನ್ನ ಈ ಪಾಷಾಣ ಎದೆಯ ಮೇಲೆ ತಾವು ಕಾಲಿಟ್ಟು ಎಷ್ಟು ನೋವಾಗಿರ್ಬೋದೋ ಏನೋ ಅಂತ ತಿಕ್ಕೋದಕ್ಕೆ ಶುರು ಮಾಡಿದಂತೆ. ಬಾಲಕ ಸಂಘ ಅಂತ ಒಂದು ಪುಸ್ತಕ ನಾನು ಬರೆದಿದ್ದೇನೆ. ಅದರಲ್ಲೊಂದು ವಾಕ್ಯ ಹಾಕಿದ್ದೀನಿ ನಾನು. ಬಾಲಕ ಸಂಘ ಅಂತ ಯಾರು ನಡೆಸೋದಕ್ಕೆ ಇಷ್ಟಪಡ್ತಾರೋ ಆ ಬಾಲಕರಿಗೆ ನೀವು ಬಗೆ ಬಗೆಯ ಉಪಚಾರಗಳನ್ನು ಮಾಡಬೇಕಾಗುತ್ತದೆ, ತರಗತಿಗಳು ತೆಗೆದುಕೊಳ್ಬೇಕಾಗುತ್ತೆ. ಅವರ ಸರ್ವತೋಮುಖ ಪ್ರಗತಿಗಾಗಿ ಸರ್ವ ಪ್ರಯತ್ನವನ್ನು ಮಾಡ್ತಾ ಇರಬೇಕಾಗತ್ತೆ. ಅಷ್ಟು ಪ್ರಯೋಜನವನ್ನು ನಿಮ್ಮಿಂದ ಪಡೆದು ಕೂಡ ಅವನು ಒಬ್ಬ ಹುಡುಗ ನಿಮ್ಮ ಎದೆ ಮೇಲೆ ಒದಿಬಹುದು. ಒದ್ರೂ ಕೂಡ ಅದೇ ಕಾಲದ ಮುದ್ದು ಮಾಡಬೇಕು ನೀವು. ಹಾಗಿದ್ರೆ ಮಾತ್ರ ನೀವು ಬಾಲಸಂಘವನ್ನು ನಡೆಸೋದಕ್ಕೆ ಸಮರ್ಥರಾಗ್ತೀರಿ ಅಂತ. ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಅದು ಅನಂತವಾದ್ದು. ಆದ್ರಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಸಹಿಸಿಕೊಳ್ಬೇಕಾಗುತ್ತೆ, ಮರು ಮಾತಿಲ್ಲದೆ. ಯಾರ ಮುಂದಾದ್ರೂ ನಮ್ಮ ಭಗವಂತ ಈ ತರ ಮಾಡಿ ಅಂತ ದೂರಿದ್ರು ಅಲ್ಲಿಗೆ ಅವನ ಲೆಕ್ಕಾಚಾರ ಆಗ್ತಾನೆ. ಒಳಗಡೆ ಇರ್ತಕ್ಕಂಥ ಭಗವಂತ ಇಷ್ಟೇ ನನ್ನ ಭಕ್ತಿ ಅಂತ. ಅದನ್ನೇ ಶಂಕರಾಚಾರ್ಯರು ತಿತಿಕ್ಷೆ ಅಂತ ಹೇಳ್ತಕ್ಕಂತಹ ಶಬ್ದಕ್ಕೆ ನಿರ್ವಚನ ಕೊಡ್ತಾರೆ. ಏನಂತ? ಸಹನಂ ಸರ್ವದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪ ರಹಿತಂ ಸಾ ತಿತಿಕ್ಷಾ ಅರಿಗತ್ಯತೆ. ಪರಮಾದ್ಭುತವಾದಂತಹ ತಿತಿಕ್ಷೆ ಅಂತ ಹೇಳಿದ್ರೆ ಸಹನೆ ಅಂತ ಸಹನೆ ಇರಬೇಕಾಗುತ್ತೆ ಆ ಪರಮಾತ್ಮನ ಆರಾಧನೆಯ ಸಂದರ್ಭದಲ್ಲಿ. ಅಂತೂ ನಾವು ಪ್ರೀತಿಸಿದಂತಹ ವ್ಯಕ್ತಿಯನ್ನ ಸಾಕ್ಷಾತ್ ಪರಮಾತ್ಮ ಅಂತ ಪ್ರೀತಿಸಿ ಎಲ್ಲ ಕಷ್ಟನಷ್ಟಗಳನ್ನು ಕೂಡ ನಮ್ಮ ವೈಯಕ್ತಿಕ ಸುಖವನ್ನು ಕೂಡ ಬದಿಗೊತ್ತಿ ಅವನ ಆರಾಧನೆಯನ್ನು ಮಾಡಿದಾಗ ತನ್ನ ಮೂಲಕ ನಮಗೆ ಸಾಕ್ಷಾತ್ಕಾರವಾಗಲು ಸಿದ್ಧ ಅಂತ ಒಂದು ಮಾತು. ಬಳಿಕ ಶ್ರೀರಾಮಕೃಷ್ಣರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಕಾಮಾರ್ಥ ಹತ್ರ ಇರತಕ್ಕಂಥ ಶ್ಯಾಮ್ ಬಜಾರ್ನ ಕರ್ತಾ ಬಜ ಎಂಬ ಸಂಪ್ರದಾಯದ ಗಂಡಸು ಹೆಂಗಸು ಒಬ್ರಿಗೊಬ್ರು ಹೇಳ್ಕೊಳ್ತಾರಂತೆ. ಏನದು? ನಿನಗೆ ಯಾರು ಕಂಡ್ರೆ ಇಷ್ಟ ಅಂತ. ಆ ವ್ಯಕ್ತಿನ ಕಂಡ್ರೆ ಹಾಗಾದ್ರೆ ಆತನೇ ನಿನ್ನ ಇಷ್ಟ ದೇವತೆ ಅಂತ ಭಾವಿಸಿ ಅರಿತುಕೋ ಅಂತ. ಇದನ್ನು ಕೇಳಿದಾಗ ನಾನು ಹೇಳಿದೆ, ನನ್ನದು ಮಾತ್ರ ಈ ವಿಧದ್ದಲ್ಲ, ನನ್ನದು ಮಾತೃಭಾವ ಅಂತ. ಬಂಗಾಳದಲ್ಲಿ ಈ ತಂತ್ರ ಸಾಧನೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಕೀಳು ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದಾರೆ, ನನ್ನದು ಮಾತೃಭಾವ ಅಂತ. ಬಳಿಕ ಹೇಳ್ತಾರೆ, ನೋಡದೆ ಅವರೆಲ್ಲ ಆಡ್ತಕ್ಕಂಥ ಮಾತು, ಎಲ್ಲರೂ ಇಷ್ಟ ದೇವತೆ ಅಂತ ಹೇಳ್ತಕ್ಕಂತಹ ಎಲ್ಲರೂ ಇಷ್ಟ ದೇವತೆಯನ್ನು ಕಂಡು ಸೇವೆ ಮಾಡಬೇಕು ಅಂತ ಅನ್ನೋದನ್ನೇನೋ ಬಾಯಿನಲ್ಲಿ ಹೇಳ್ತಾ ಇದ್ದಾರೆ, ಮಾತಲ್ಲೇನೋ ಮಲ್ರು, ಆದ್ರೆ ವ್ಯಭಿಚಾರದಲ್ಲಿ ಸಿದ್ಧರು ಅಂತ. ಆ ಒಂದು ಮಾತಿನಲ್ಲಿ ಬಂಗಾಳ ಯಾವ ಸ್ಥಿತಿಯಲ್ಲಿದೆ ಅಂತ ಅನ್ನೋದನ್ನೆಲ್ಲ ನಾವು ಉಳಿಸ್ಕೋಬಹುದು. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಕೆಲವು ಹೆಂಗಸರು ನನ್ನ ಕೇಳಿದ್ರು, ನಮಗೆ ಮುಕ್ತಿ ದೊರಕುವುದೇ ಅಂತ. ಅಂದ್ರೆ ಈ ಕರ್ತಾಭಜ ಸಂಪ್ರದಾಯದ ಹೆಂಗಸರು ಅಂತ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆಗ ನಾನು ತಿಳಿಸಿದೆ, ಒಬ್ಬನಲ್ಲೇ ಆತ ಭಗವಂತ ಅಂತ ಹೇಳ್ತಕ್ಕಂತಹ ತೀವ್ರವಾದ ನಿಷ್ಠೆ ಇರೋದಾದ್ರೆ ಮಾತ್ರ ಸಾಕ್ಷಾತ್ಕಾರ ಆಗುತ್ತೆ ಅಂತ.
5 ಮಂದಿ ಪುರುಷರೊಡನೆ ಇದ್ರೆ ದೊರಕದು ಅಂತ ಅಂದ್ಬಿಟ್ರು. 5 ಮಂದಿ ಪುರುಷರು ಅನ್ನೋ ಶಬ್ದವನ್ನು ಯಾಕೆ ಉಪಯೋಗಿಸಿದ್ರು ಅದು ಕಷ್ಟ ಹೇಳೋದು. ಸುಮ್ಮನೆ ಮಾತಿನ ಸಂದರ್ಭದಲ್ಲಿ ಹೇಳಿರ್ಬೇಕು ಅಂತ ಕಾಣುತ್ತೆ. ಪತಿವ್ರತೆ ಇದ್ದಾಳೆ, ನಮ್ಮ ದ್ರೌಪದಿ ಇದ್ದಾಳೆ. ಅವಳು 5 ಜನ ಇದ್ರೂ ಕೂಡ ಪ್ರಾತಸ್ಮರಣೀಯರಾದಂತಹ ಹೆಂಗಸಾಗಿ ಇದ್ದಾಳೆ. ಆ ಕಥೆ ಬೇರೆ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣರು ಏಕನಿಷ್ಠೆಯನ್ನು ವಿಶೇಷವಾಗಿ ಒತ್ತಿ ಹೇಳ್ತಾ ಇದ್ದಾರೆ. ಈಗ ರಾಮಚಂದ್ರ ದತ್ತ ಬೇರೆ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅದೇ ಮಾತಿಗೆ ಸಂಬಂಧಪಟ್ಟಂತೆ ಕೇದಾರ್ ಬಾಬು ಈಚೆಗೊಮ್ಮೆ ಕರ್ತಾ ಬಜಾದವರ ಸ್ಥಳಕ್ಕೆ ಹೋಗಿದ್ದ ಅಂತ ಕೇಳಿದೆ ಹೇಳ್ತಾ ಇದ್ದಾರೆ. ಆತ ಅನೇಕ ಹೂಗಳಿಂದ ಮಧುವನ್ನು ಶೇಖರಿಸ್ತಾ ಇದ್ದಾನೆ. ಆ ಸಂಪ್ರದಾಯದಲ್ಲೂ ಇರ್ತಕ್ಕಂತಹ ಒಳ್ಳೆಯ ಅಂಶವನ್ನ ಶೇಖರಿಸ್ತಾ ಇದ್ದಾನೆ, ಈ ಸಂಪ್ರದಾಯದಲ್ಲೂ ಇರ್ತಕ್ಕಂತಹ ಒಳ್ಳೆಯ ಅಂಶವನ್ನ ಶೇಖರಿಸ್ತಾ ಇದ್ದಾನೆ ಅಂತರುವ ಅರ್ಥದಲ್ಲಿ ಮಧುವನ್ನ ಶೇಖರಣೆ ಮಾಡ್ತಾ ಇದ್ದಾನೆ ಹಲವು ಹೂಗಳಿಂದ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಬಳಿಕ ಹೇಳ್ತಾರೆ, ತನ್ನ ಇಷ್ಟದೇವನೇ ಭಗವಂತ ಎಂಬುದಾಗಿ ಭಕ್ತ 100 ಭಾಗ ನಂಬುವುದಾದರೆ ಆತನಿಗೆ ಭಗವಂತನ ಸಾಕ್ಷಾತ್ಕಾರ ದೊರಕುತ್ತೆ, ದರ್ಶನ ದೊರೆಯುತ್ತೆ. ನೋಡಿ, ಈ ಮಾತನ್ನ ನಾವೆಷ್ಟು ಮನನ ಮಾಡಬೇಕಾಗುತ್ತೆ. ಸರಳವಾದ ಮಾತಾದ್ರಿಂದ ನಾವು ಏನೋ ಸುಮ್ಮನೆ ಹಲವಾರು ಮಾತು ಹೇಳಿದಾರಲ್ಲ, ಇದು ಒಂದು ಮಾತು ತಿಳ್ಕೊಂಡು ಬಿಟ್ಬಿಡ್ತೀವಿ. ಸಾಕ್ಷಾತ್ಕಾರದ ದಾರಿ ಏನಪ್ಪಾ ಅಂತಂದ್ರೆ ಇಷ್ಟ ದೇವನನ್ನು ಭಗವಂತ ಅಂತ ಭಾವಿಸ್ಬೇಕಂತೆ. ಇಷ್ಟ ದೇವತ ಅಂದ್ರೆ ರಾಮ, ಅವನೊಬ್ಬ ಇಷ್ಟ ದೇವತೆ. ಕೃಷ್ಣ, ಅವನೊಬ್ಬ ಇಷ್ಟ ದೇವತೆ. ಅವನನ್ನು ಭಗವಂತ ಅಂತ ಭಾವಿಸೋದೇನು ಬಂತು? ನಾವು ಭಗವಂತ ಅಂತ ಅಲ್ಲೇ ಭಾವಿಸ್ತಾ ಇದ್ದೀವಲ್ಲ ಅಂತ ಕೇಳಿದ್ರೆ, ಆ ಭಗವಂತನ ಲಕ್ಷಣವನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅವನು ಸರ್ವವ್ಯಾಪಿ, ಅವನು ಸರ್ವಜ್ಞ, ಅವನು ಪರಮ ಕರುಣಾಮಯ, ಅವನು ಸರ್ವಶಕ್ತ. ಹೀಗೆ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರ್ತಕ್ಕಂಥವನು ಅವನು ಭಗವಂತ. ಕೇವಲ ರಾಮ ಅಂತ ತಿಳಿದ್ರೆ ಅಯ್ಯೋ ಸೀತೆಗೋಸ್ಕರ ಅವನು ಹುಟ್ಟಿದ ಬೆಳೆದ ಸತ್ತ ಇತ್ಯಾದಿ ಸಂಕುಚಿತ ಭಾವ ಬರೋದಕ್ಕೆ ಸಾಧ್ಯವಿದೆ. ಆ ಬಗೆಯ ಸಂಕುಚಿತ ದೃಷ್ಟಿ ಇತ್ತು ಅಂದ್ರೆ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಅಂತ ಶ್ರೀರಾಮಕೃಷ್ಣ ತಾತ್ಪರ್ಯ. ಇದೆಲ್ಲ ಬಹಳ ಸೂಕ್ಷ್ಮವಾದಂತಹ ಅಂಶ. ಇದನ್ನು ನಾವು ಭಾವಿಸ್ತೇನೆ ಯಾರು. ಅದಕ್ಕೆ ನಾನು ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತೇನೆ, ಇಂತಿಂತಹ ಹುಚ್ಚುಗಳೆಲ್ಲ ಇವೆ, ಇಂತಿಂತಹ ಜೀವನವನ್ನು ಶ್ರೀರಾಮಕೃಷ್ಣ ನಡೆಸಿದ್ದಾರೆ, ಶ್ರೀಮಾತೆ ಶಾರದಾ ದೇವಿಯವರು ನಡೆಸಿದ್ದಾರೆ, ಸಾಧು ಸಂತರು ನಡೆಸಿದ್ದಾರೆ. ಆದ್ರೆ ನಮ್ಮ ಅವಸ್ಥೆ ಅಂದ್ರೆ ಲೌಕಿಕ ಜೀವನದಲ್ಲಿ ನಮ್ಮ ಅವಸ್ಥೆ ಅಂತ ಹೇಳ್ತಕ್ಕಂಥ ಮಾತು ನಾನು ಆಡ್ತಾ ಇಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಅವಸ್ಥೆ ಯಾವ ಉನ್ನತ ಮಟ್ಟವನ್ನು ಏರಿದೆ ಅನ್ನುವ ಪ್ರಶ್ನೆಯನ್ನು ನಮಗೆ ನಾವೇ ಹಾಕಿಕೊಂಡಾಗ ನಾವು ತುಂಬಾ ದುಃಖ ಪಡಬೇಕಾದಂತಾಗ್ತದೆ. ಕಾರಣ ಏನು? ಯಾಕೆ ಆ ಒಂದು ಉನ್ನತವಾದ ಸ್ಥಿತಿಗೆ ಏರ್ತಾ ಇಲ್ಲ ನಾವು? ಎಲ್ಲ ನಮ್ಮ ಸಂಕುಚಿತತೆಗಳಿಂದ, ಸ್ವಾರ್ಥತೆಗಳಿಂದ ವಿಮುಕ್ತರಾಗಿ ಆ ವಿಶ್ವಮಾನವ ಸ್ಥಿತಿ ಅಂತ ಹೇಳ್ತಕ್ಕಂಥ ನಮ್ಮ ಹೃದಯದೊಳಕ್ಕೆ ಯಾಕೆ ವಿಕಸಿತವಾಗ್ತಾ ಇಲ್ಲ ಅಂತ ಕೇಳಿದ್ರೆ, ಶ್ರೀರಾಮಕೃಷ್ಣ ಹೇಳಿದಂತ ಈ ಒಂದು ಮೂಲಭೂತವಾದಂತಹ ಅಂಶವನ್ನ ನಾವು ಗ್ರಹಿಸೋದಕ್ಕೆ ಅಸಮರ್ಥರಾಗಿದ್ದೇವೆ. ಇಷ್ಟದೈವ ಭಗವಂತ ಅಂತ ಹೇಳಿದ್ರೆ ಅದು ಪೂಜ್ಯ ಸ್ವಾಮಿ ಯತೀಶ್ವಾಂಜವನ್ನ ನಾನು ಪ್ರಥಮ ಬಾರಿ ಭೇಟಿಯಾದಾಗ ನಿನಗೇನು ಬೇಕು ಅಂತ ಕೇಳಿದ್ರು. ನನಗೆ ಗುರು ಮಹಾರಾಜರು ಬೇಕು, ಅವ್ರನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ನನ್ನ ಬಾಲ ಭಾಷೆಯಲ್ಲಿ ಹಾಗೆ. ಬಾಲ ಅಂತಂದ್ರೆ ಅತ್ಯಂತ ಬಾಲಕನೇ, ಮುಗ್ಧ ಬಾಲಕ ಅಲ್ಲ, ಮೊದ್ದು ಬಾಲಕ. ಆದ್ರಿಂದ ನಾನು ಆತರ ಏನೋ ಕೇಳಿದೆ, ಶ್ರೀರಾಮಕೃಷ್ಣ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ. ತಕ್ಷಣ ಶ್ರೀರಾಮಕೃಷ್ಣ ಆಗಲಿ ಮಂತ್ರೋಪದೇಶ ಕೊಡ್ತೀನಿ, ನಿನ್ಗೆ ಜಪ ಮಾಡಿ ಸಾಕ್ಷಾತ್ಕಾರ ಆಗುತ್ತೆ ಅಂತೂ ಈ ರೀತಿ ಇರಲಿಲ್ಲ. ಅದು ಕುರ್ಚಿ ಮೇಲೆ ಕೂತ್ಕೊಂಡಿದ್ರು, ಮುಂದ್ಗಡೆ ಟೇಬಲ್ ಇದೆ, ಹೀಗೆ ಕೈ ಇಟ್ಕೊಂಡಿದ್ರು. ತಕ್ಷಣ ಭಾವಸ್ಥರಾಗಿ, ನೋಡು ಶ್ರೀರಾಮಕೃಷ್ಣ ಅಂದ್ರೆ ಅವರು ಅನಂತ, ಅವರು ಸಚಿದಾನಂದ, ಅವರು ಸರ್ವಾಂತರ್ಯಾಮಿ, ಅವರು ಎಲ್ಲರಲ್ಲೂ ಇದ್ದಾರೆ, ಅವರೇ ನಿನ್ನೊಳಗೂ ಇದ್ದಾನೆ. ಈ ರೀತಿಯಲ್ಲಿ ಅವರು ಅನಂತ ಶಕ್ತಿ, ಅನಂತ ಚೈತನ್ಯ ಅಂತ ಭಾವಸ್ಥರಾಗಿ ಹೇಳ್ತಾ ಬಂದರು. ಹೇಳುವಾಗ ನಾನು ಶ್ರೀರಾಮಕೃಷ್ಣ ಬಗ್ಗೆ
ಏನೇನು ಕಲ್ಪನೆಗಳನ್ನ ಇಟ್ಕೊಂಡಿದ್ನೋ ಅದೆಲ್ಲ ಚೂರು ಚೂರಾಗಿ ಸುಮ್ಮನೆ ಬೆಪ್ಪಾಗಿ ಕುಳಿತುಬಿಟ್ಟೆ. ಯತೀಶ್ವರಾಜವರು ಮಾತ್ರ ಅದನ್ನು ಗಂಭೀರ ಭಾವದಿಂದ ಹೇಳಿಕೊಟ್ರು. ಬೆಡ್ ಹುಡುಗ ಇವನು ಇದಕ್ಕಿದ್ದಂತೆ ಬಂದು ರಾಮಕೃಷ್ಣ ಸಾಕ್ಷಾತ್ಕಾರ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಏನಯ್ಯ ಅಷ್ಟು ಅಂತ ತಿಳ್ಕೊಂಡ್ಯಾ, ಹೀಗೆ ಸಾಧನೆ ಮಾಡಬೇಕು, ಹಾಗೆ ಸಾಧನೆ, ಈ ರೀತಿಯಲ್ಲಿ ಯಾವ ಧೋರಣೆಯೂ ಇರಲಿಲ್ಲ ಅವರಿಗೆ. ಬದಲಾಗಿ ಶ್ರೀರಾಮಕೃಷ್ಣರು ಯಾರು ಅಂತ ಹೇಳ್ತಕ್ಕಂಥ ಅದನ್ನ ಭಾವಭರಿತರಾಗಿ ಹೇಳ್ತಾ ಅಲ್ಲೊಂದು ದಿವ್ಯವಾದ ವಾತಾವರಣವನ್ನೇ ಸೃಷ್ಟಿ ಆಯಿತು. ಶ್ರೀರಾಮಕೃಷ್ಣ ಯಾರಿಗೆ ಇಷ್ಟದೇವನು, ಅವನು ಯಾವ ರೀತಿಯಲ್ಲಿ ಭಗವಂತ, ಯತೀಶ್ವರಾಜ ಮಹಾರಾಜರವರು ಹೇಳಿದಂತೆ ಈ ರೀತಿಯಲ್ಲಿ ಆತ ಭಗವಂತ. ಈ ಭಾವದಿಂದ ಅವನನ್ನ ಗ್ರಹಿಸಬೇಕು, ಅವನನ್ನ ಸ್ವೀಕರಿಸಬೇಕು, ಅವನನ್ನ ಭಾವಿಸಬೇಕು. ಮತ್ತು ಆಗ ಮಾತ್ರವೇ ನಮಗೆ ಸಾಕ್ಷಾತ್ಕಾರ ಸುಲಭ ಅಂತ ಅನ್ನೋದು ಶ್ರೀ ರಾಮಕೃಷ್ಣರ ಈ ಮಾತಿನ ಭಾವ. ಬಳಿಕ ಹೇಳ್ತಾರೆ, ಇನ್ನೂ ಸ್ವಾರಸ್ಯವಾಗಿದೆ ಇದು. ಹಿಂದಿನ ಕಾಲದವರೆಗೆ ಭಗವಂತನಲ್ಲಿ ಶ್ರದ್ಧೆ ಬಹಳ ಅಧಿಕವಾಗಿತ್ತು. ಹರಧಾರಿಯ ತಂದೆಯ ಶ್ರದ್ಧೆ ಎಷ್ಟು ಅದ್ಭುತವಾದದ್ದು ಗೊತ್ತಾ. ಒಮ್ಮೆ ಆತ ತನ್ನ ಮಗಳ ಮನೆಗೆ ಹೋಗ್ತಿದ್ದ. ದಾರಿಯಲ್ಲಿ ಬಹಳ ಸುಂದರವಾದ ಹೂವುಗಳು ಮತ್ತು ಬಿಲ್ವಪತ್ರೆ ಇರುವುದನ್ನು ಕಂಡು ದೇವರ ಪೂಜೆಗಾಗಿ ಅದನ್ನು ಬೈದು 5-6 ಮೈಲಿ ದೂರವನ್ನ ಮತ್ತೆ ಹಿಂತಿರುಗಿ ಬಂದು ತನ್ನ ಮನೆಯನ್ನ ಸೇರಿ ತನ್ನ ಇಷ್ಟ ದೇವತೆಯನ್ನು ಪೂಜೆ ಮಾಡಿ ನಾನು ಹೇಳ್ತಾರೆ ಶ್ರೀರಾಮಕೃಷ್ಣ. ಹಲದಾರಿ ಅಂತ ಹೇಳ್ತಕ್ಕಂಥವರ ತಂದೆಯ ಶ್ರದ್ಧೆಯನ್ನು ಕೊಂಡಾಡಿದ್ರು ಈ ಮಾತಿನ ಮೂಲಕ. ಸ್ವತಃ ಶ್ರೀರಾಮಕೃಷ್ಣರ ತಂದೆಯಾದಂತಹ ಕುಡಿ ರಾಮಚಂದ್ರೋಪಾಧ್ಯಾಯ ತನ್ನ ಸೋದರಿಯ ಮನೆಗೆ, ಬಹಳ ದೂರದಲ್ಲಿರ್ತಕ್ಕಂತಹ ಸೋದರಿಯ ಮನೆಗೆ ಹೋಗ್ತಾ ಇದ್ರೆ ನಡು ದಾರಿಯಲ್ಲಿ ಬಿಲ್ವ ವೃಕ್ಷ ಚಿಗುರಿ ಒಳ್ಳೆ ಗಿಳಿ ಹಸರಿಂದ ಕೂಡಿದಂತಹ ಬಿಲ್ವ ಎಲೆಗಳನ್ನು ಕಂಡು ಆ ತಂದೆಯ ಮನೆ ಹೋಗ್ತಕ್ಕಂತಹ ವಿಚಾರವನ್ನೇ ಬದಿಗಿಟ್ಟು ಆ ಬೇರುವನ್ನು ತಂಪು ಒಂದಷ್ಟು ಕಿತ್ಕೊಂಡು ಬಂದು ತಮ್ಮ ಕುಲದೇವತೆಯನ್ನ ಮನಪೂರ್ವಕವಾಗಿ ಪೂಜೆ ಮಾಡಿ ಆಗ ಮರುದಿನ ಹೋದಂತೆ ತಂಗಿ ಮನೆಗೆ. ಶ್ರದ್ಧೆಯನ್ನ ತಿಳಿಸಿಕೊಡೋದಕ್ಕೋಸ್ಕರ ಶ್ರೀರಾಮಕೃಷ್ಣ ಈ ಘಟನೆ ಹೇಳಿದ್ರು. ಬಳಿಕ ಮುಂದುವರಿಸ್ತಾರೆ. ಒಮ್ಮೆ ರಾಮಾಯಣ ನಾಟಕ ನಡೀತಾ ಇತ್ತು. ಕೈಕೆ ರಾಮನನ್ನ ವನವಾಸಕ್ಕೆ ತೆರಳುವಂತೆ ಹೇಳ್ತಾ ಇದ್ದಾಳೆ. ನಾಟಕ ನೋಡೋದಕ್ಕೆ ಹೋಗಿದ್ದಂತಹ ಹಲಧಾರಿಯ ತಂದೆ ಅದನ್ನು ನೋಡ್ತಾ ಇದ್ದವನು ಒಮ್ಮೆಗೆ ಎದ್ದು ನಿಂತ. ಯಾರು ಕೈಕೆಯ ಪಾಠನ್ನ ವಹಿಸಿದ್ನೋ ಆತನ ಹತ್ತಿರಕ್ಕೆ ಹೋಗಿ ಎಲ್ಲಾ ಪಾಪಿ ಅಂತ ಹೇಳಿ ಪಂಚಿನಿಂದ ಆತನ ಮುಖವನ್ನೇ ಸುಡುತ್ತಕ್ಕೆ ಹೋಗಿದ್ದ. ಆತ ಸ್ನಾನ ಮಾಡಿ ನಂತರ ನೀರಿನಲ್ಲಿ ನಿಂತುಕೊಂಡು ರಕ್ತವರ್ಣಂ ಚತುರ್ಮುಖಂ ಎಂದಿವೆ ಮೊದಲಾದ ಮಂತ್ರಗಳನ್ನ ಪಡಿಸಿ ಧ್ಯಾನ ಮಾಡ್ತಾ ಇದ್ದಾಗ ಅವನ ಕಣ್ಣು ನೀರಿನಿಂದ ತುಂಬಿಕೊಂಡು ಬಿಡ್ತಿತ್ತು. ನಾಟಕ ನೋಡ್ತಾ ಇದ್ದಂತಹ ಹಲದಾರಿಯ ತಂದೆ ಕೈಕೇಯಿ ಮೇಲೆ, ಅಂದ್ರೆ ಕೈಕೇಯಿಯ ಪಾತ್ರವನ್ನು ವಹಿಸಿದವನ ಮೇಲೆ ಕೋಪ ತಾಳಿ ಪಂಜಿನಿಂದ ಅವನ ಮುಖವನ್ನು ಸುಳಿದಕ್ಕೆ ಹೋದಂತೆ. ನಾಟಕ ನೋಡೋದಕ್ಕೂ ಪಂಜು ಅಲ್ಲೇ ಇರ್ತಕ್ಕಂಥ ಪಂಜು ಅಂತಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ಪಟ್ಟಣದವರಿಗೆ. ಟಾರ್ಚ್ ಅಂತಂದ್ರೆ ಬ್ಯಾಟರಿ ಟಾರ್ಚ್ ಅಂತ ಆಗ್ಬಿಡುತ್ತೆ. ಪಂಜು ಅಂತಂದ್ರೆ ಒಂದು ಹಿಡಿ ಅದು ಬಟ್ಟೆ ಸುತ್ತಿ ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಬೆಂಕಿಯಿಂದ ಉರಿಸ್ತಕ್ಕಂತಾರೆ. ಅದು ದಗದಗಿಸಿ ಉರಿಸ್ತಾ ಇದ್ರೆ ಆ ಬೆಳಕಿನಿಂದ ನಾಟಕ ನಡೀಬೇಕಾಗಿದೆ ಆಗಿನ ಕಾಲದಲ್ಲಿ. ಹಾಗೆ ಆ ಪಂಚ ನಡ್ಕೊಂಡು ಸುಳಿದುಕೊಡ್ತಾನೆ. ಕೈಕೇಯಿಯ ಪಾತ್ರವನ್ನು ವಹಿಸಿದಂತಹ ವ್ಯಕ್ತಿ ಒಬ್ಬ ಮನುಷ್ಯ. ಅವನೇನೋ ನಾಟಕ ಮಾಡಬೇಕಾಗಿದೆ, ಮಾಡ್ತಾ ಇದ್ದಾನೆ ಅಷ್ಟೇನೆ ಅಂತ ತಿಳಿದೇನೆ ಅಥವಾ ತಿಳಿದು ಸಾಧ್ಯವಿಲ್ಲದೇನೆ ಆ ಒಂದು ಬಗೆಯ ತಾದಾತ್ಮ್ಯ, ರಾಮನ ಮೇಲಿನ ಇಷ್ಟ, ರಾಮನ ಮೇಲಿನ ಪ್ರೀತಿ, ಅದರ ಪರಿಣಾಮವಾಗಿ ಆ
ಕೈಕಿಯ ಪಾದಧಾರಿಯನ್ನ ಸುಡೋದು ಹೊರತಕ್ಕಂಥದ್ದು. ಬಹಳ ಸ್ವಾರಸ್ಯವಾಗಿದೆ ಈ ಒಂದು ಮಾತು. ನಾವು ಕೂಡ ಕೆಲಸದಲ್ಲಿ ತಾದಾತ್ಮ್ಯ ಹೊಂದ್ಬಿಡ್ತೇವೆ. ಈ ಲೋಕ ಅಂತ ಹೇಳ್ತಕ್ಕಂಥದ್ದು, ಈ ಜನ ಅಂತ ಹೇಳ್ತಕ್ಕಂಥದ್ದು, ಇದೆಲ್ಲ ಒಂದು ದೊಡ್ಡ ನಾಟಕ. ಇಡೀ ಭೂಮಿ ಅಂತ ಹೇಳ್ತಕ್ಕಂಥದ್ದು ಒಂದು ರಂಗಭೂಮಿ. ಅದರ ಮೇಲೆ ನಾವೆಲ್ಲ ಬಗೆ ಬಗೆಯ ಪಾತ್ರಧಾರಿಗಳು, ಪುರುಷ ಪಾತ್ರಧಾರಿಗಳು, ಸ್ತ್ರೀ ಪಾತ್ರಧಾರಿಗಳು, ಮುದುಕ ಪಾತ್ರಧಾರಿಗಳು, ಯುವಕ ಪಾತ್ರಧಾರಿಗಳು, ಖಳನಾಯಕರು, ಕಥಾನಾಯಕರು, ಬಗೆ ಬಗೆಯಾಗಿ ಹೋಗ್ತಾ ಇರುತ್ತದೆ. ನಾಟಕ ಆಗ್ತಾ ಇದೆ. ಇದು ನಾಟಕ ನಾಟಕ ಅಂತ ತಿಳಿದವರೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಇದು ನಾಟಕ ಅಂತ ಅನಿಸ್ತದೆ. ಅನಿಸಿದ್ರೆ ನಾಟಕ ಉಳಿತೇನು? ನಾಟಕ ಆಗುದಿಲ್ಲ. ಅಡುವವರು ಅಳ್ತಾನೆ ಇರಬೇಕು, ಅನ್ನುವರು ತಾನೇ ಇರಬೇಕು. ಆಗಿದ್ರೆ ನಾಟಕ ಚೆನ್ನಾಗಿರುತ್ತೆ. ಆದ್ರೆ ಈಗ ನಾವು ದೇವರು ನಿಜವಾದಂತಹ ತತ್ವವಾಗಿ ಈ ಸುತ್ತಮುತ್ತ ಈಶಾವಾಸ್ಯ ಇದನ್ನು ಸರ್ವಂ ಯತ್ಕಿಂಚ ಜಗತ್ತಾಂ ಜಗತ್ತು ಅಂತ ಹೇಳ್ತಕ್ಕಂಥ ಮಂತ್ರದ ಅರ್ಥಕ್ಕನುಸಾರವಾಗಿ ಎಲ್ಲವೂ ಪರಮಾತ್ಮಮಯವಾಗಿದೆ. ಆದರೆ ನಾವು ಪ್ರಾಣಿಮಯವಾಗಿವೆ ಅಥವಾ ಮನುಷ್ಯಮಯವಾಗಿವೆ. ಮನುಷ್ಯಮಯವಾಗಿದೆ ಈ ಜಗತ್ತು, ಪಂಚಭೂತಾತ್ಮಕವಾಗಿದೆ ಈ ಜಗತ್ತು ಅಂತಲೇ ನಾವು ಮೋಸ ಹೋಗ್ತೀವಿ. ಈ ರೀತಿಯಲ್ಲಿ ನಾವು ತಾದಾತ್ಮ್ಯ ಹೊಂದಿ ಈ ರೀತಿ ಮೋಸಕ್ಕೆ ಸಿಕ್ಕಿಕೊಂಡಿದ್ದೇವೆ, ಮೋಸ ಹೋಗಿದ್ದೇವೆ. ಅಲ್ಲಿ ಕೂಡ ಅವನು ಮೋಸ ಹೋಗಿದ್ದಾನೆ, ಆದರೆ ಒಂದು ಸಾರ್ಥಕವಾದ ಧನ್ಯವಾದಂತಹ ಮೋಸ. ಅಲ್ಲಿ ಯಾವ ರೀತಿ ಮೋಸ ಹೋಗಿದ್ದಾನೆ? ಅವನು ತನ್ನ ಇಷ್ಟ ದೇವತೆಯನ್ನ ಗಾಡಿಗಟ್ಟತಕ್ಕಂತಹ ಈ ಕೈಕೆಯನ್ನ ಧ್ವಂಸ ಮಾಡಬೇಕು ಅಂತ ಹೇಳ್ತಕ್ಕಂತಹ ಒಂದು ಇಲ್ಲಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಪಾತ್ರವನ್ನು ಕೇವಲ ಪಾತ್ರ ಅಂತ ತಿಳಿಯೋದಲ್ಲ, ಸಾಕ್ಷಾತ್ ಆ ಒಂದು ತತ್ವವೇ ಅಂತ ತಿಳಿಯುವಂತಹದ್ದು. ಹಾಗೆ ಪೂಜೆ ಮಾಡುವಾಗ ಕೇವಲ ವಿಗ್ರಹ ಅಂತ ತಿಳಿಯಬಾರದು, ಸಾಕ್ಷಾತ್ ಪರಮಾತ್ಮ ತಿಳಿಯಬೇಕು ಅಂತ. ನೋಡಿ, ದೇವಸ್ಥಾನವನ್ನ ಬಹಳ ಜನ ಕಟ್ತಾರೆ, ಪೂಜೆ ಕೂಡ ಮಾಡ್ತಾರೆ. ಎಷ್ಟೋ ಜನ ಧನ್ಯ ಅರ್ಚಕರು, ಶ್ರೀರಾಮಕೃಷ್ಣರಂತಹ ಅರ್ಚಕರು ಆ ದೇವರನ್ನ ಅತ್ಯಂತ ಭಕ್ತಿಯಿಂದ ಆರಾಧಿಸಿ ಅಲ್ಲಿ ರಾಮನಾದರೆ ರಾಮ, ಕೃಷ್ಣ, ಕಾಳಿಯಾದ ಕಾಳಿ, ಗಣಪತಿಯಾದ ಗಣಪತಿ ಅವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಸಾರ್ಥಕತೆಯನ್ನು ಪಡೆದು ವಿಮುಕ್ತರಾಗ್ತಾರೆ. ಅವರು ಸ್ವಯಂ ಗಣಪತಿಯನ್ನೇ, ಸ್ವಯಂ ರಾಮನನ್ನೇ, ಸ್ವಯಂ ಕೃಷ್ಣನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೆ. ಅವ್ರನ್ನೇ ಕಾಣ್ತಾ ಇರ್ತಾರೆ. ಹೇ ಕೃಷ್ಣ, ಹೇ ರಾಮ ಅಂತಲೇ ಮಾತಾಡ್ತಿರ್ತಾರೆ. ಆದ್ರೆ ಆಮೇಲೆ ಬಂದಂತಹ ಅರ್ಚಕರಿಗೆ ಆಗಲಿ ಭಕ್ತರಿಗೆ ಆಗಲಿ ಕೇವಲ ಅದನ್ನು ಕಲ್ಲು. ಎಷ್ಟೆಷ್ಟು ಹುಟ್ಟಿ ನೋಡಿದ್ರು ಕೂಡ ರಾಮನು ಕಾಣ್ತಾ ಇಲ್ಲ, ಕೃಷ್ಣನು ಕಾಣ್ತಾ ಇಲ್ಲ. ಲೀಲಾ ಪ್ರಸಂಗದಲ್ಲಿ ಒಂದು ಅಂಶ ಬರುತ್ತೆ. ಜಟಾಧಾರಿ ಅಂತ ಹೇಳ್ತಕ್ಕಂತಹ ರಾಮಾಯಣ ಪಂಥದವನು, ರಾಮ ಸಾಧಕ, ಬಾಲರಾಮನ ವಿಗ್ರಹವನ್ನು ಇಟ್ಕೊಂಡು ಬಗೆ ಬಗೆಯಾಗಿ ಷೋಡಶೋಪಚಾರ ಪೂಜೆಯ ಮೂಲಕ ಅದನ್ನು ಒಲಿಸಿಕೊಂಡು ಅವನೊಂದಿಗೆ ಬಾಲರಾಮ ಮನುಷ್ಯರ ಮಕ್ಕಳಂತೆ ಆಡ್ತಾ ಇದ್ದ, ಓಡಾಡ್ತಾ ಇದ್ದ. ಅದೇ ಜಟಾಧಾರಿ ದಕ್ಷಿಣೇಶ್ವರಕ್ಕೆ ಬಂದಾಗ ಕತೆ ಹೇಳುತ್ತೆ, ಆ ಬಾಲ ರಾಮ ವಿಗ್ರಹ, ಪುಟ್ಟ ವಿಗ್ರಹ, ಪಂಚ ಲೋಹದಿಂದ ತಯಾರು ಮಾಡಿದಂತಹ ಪುಟ್ಟ ವಿಗ್ರಹ. ಆ ಬಾಲರಾಮ ಜಟಾಧಾರಿಯೊಂದಿಗೆ ಓಡಾಡ್ತಾ ಇದ್ದವನು. ಶ್ರೀರಾಮಕೃಷ್ಣ ಬಳಿಗೆ ಬಂದ, ಮತ್ತೆ ಜಟಾಧಾರಿ ಬಳಿಗೆ ಹೋಗೋದಕ್ಕೆ ಇಷ್ಟಪಡಲೇ ಇಲ್ಲ. ಶ್ರೀರಾಮಕೃಷ್ಣ ಜೊತೆಲೇ ಆಟ ಮಾಡ್ತಾ ಇದ್ದ, ಬಗೆ ಬಗೆಯ ಆಟ. ಏನು ಅದ್ಭುತವಾದ ಆಟ, ಅದೆಲ್ಲ ನೀವು ಪುಸ್ತಕ ಓದಿರಿ. ಜಟಾಧಾರಿ ಹೋಗುವಾಗ ಆ ವಿಗ್ರಹವನ್ನು ಅಲ್ಲೇ ಬಿಟ್ಬಿಟ್ಟು ಹೋದ. ತನ್ನ ಜೀವನದ ಸಾರ್ಥಕತೆಯನ್ನು ಶ್ರೀರಾಮಕೃಷ್ಣ ಸನ್ನಿಧಿಯಲ್ಲೇ ಕಂಡುಕೊಂಡು ದಕ್ಷಿಣೇಶ್ವರವನ್ನು ಬಿಟ್ಟು ಹೊರಟೋದವನು ಹೊರಟೇ ಹೋದ. ಆ ರಘುವೀರನ ವಿಗ್ರಹ, ಬಾಲರಾಮನ ವಿಗ್ರಹ ಮಾತ್ರ ಶ್ರೀರಾಮಕೃಷ್ಣ ಉಳಿತು. ಅದು ಇವತ್ತಿಗೂ ಕೂಡ ರಾಮನಗರದಲ್ಲಿ
ಇದೆ. ಅದನ್ನ ಮುಂದಿನ ಭಕ್ತರು ಶ್ರೀ ಸ್ವಾಮಿ ಶಾರದಾನಂದಜಿಯವರು ಆ ಲೀಲಾ ಪ್ರಸಂಗವನ್ನು ಬರೆದವರು ಹೇಳ್ತಾರೆ, ಮುಂದೆ ಮುಂದೆ ಬಂದಂತಹ ಭಕ್ತಾದಿಗಳು ಆ ಬಾಲರಾಮ ಓಡಾಡಿದ್ದಂತೆ ಆ ಕಡೆ ಜಟಾಧಾರಿಯೊಂದಿಗೂ ಓಡಾಡಿ ಅವನನ್ನು ರಮಿಸಿದ್ದಂತೆ, ಈ ಕಡೆ ಶ್ರೀರಾಮಕೃಷ್ಣರೊಂದಿಗೂ ಓಡಾಡಿ ರಮಿಸಿದ್ದಂತೆ ನಾವು ಕೂಡ ಅವನನ್ನು ಮುಟ್ಟಿ ಅವನೊಂದಿಗೆ ಸ್ವಲ್ಪ ಆಟ ಆಡೋಣ ಅಂತ ಮುಟ್ಟಿದರೆ ಅದೇ ಲೋಹದ ವಿಗ್ರಹ, ಅಷ್ಟೇ ಗಟ್ಟಿ, ಅಲ್ಲಾಡದೇ ಇರತಕ್ಕಂತಹ ವಿಗ್ರಹ. ಹಾಗಾದ್ರೆ ಓಡಾಡಿದ್ಯಾರು? ಇವು ಕೊಟ್ಟಂತಹ ಅವಲಕ್ಕಿನೋ ಅಥವಾ ಏನೇನೋ ತಿಂಡಿ ತಿಂದವನು ಯಾರು? ನಾವು ಆ ವಿಗ್ರಹದಲ್ಲಿ ಭಗವಂತನನ್ನೇ ಭಾವಿಸ್ತಾ 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 ಪೂಜೆ ಎಲ್ಲ ಉಪಚಾರಗಳನ್ನ ಮಾಡಿದಾಗ ಅಲ್ಲಿರ್ತಕ್ಕಂಥ ಅಲ್ಲಿ ಪರಮಾತ್ಮ ಆವಿರ್ಭಾವಗೊಳ್ತಾನೆ. ಎಷ್ಟರ ಮಟ್ಟಿಗೆ ಆವಿರ್ಭಾವಗೊಳ್ತಾನೆ ಅಂತಂದ್ರೆ ಸಚೇತನವಾಗಿ, ಸ್ವರೂಪಿಯಾಗಿ, ನಮ್ಮ ಈ ಚರ್ಮಚಕ್ಷುಷಿಗೆ ಕಾಣುವಂತೆ, ನಮ್ಮ ಮೈಗೆ ತಗಲುವಂತೆ ಅವನು ಓಡಾಡಬಲ್ಲ. ಅವನನ್ನ ಎತ್ತಿ ನಾವು ಆಟ ಆಡಬಹುದು ಅಂತರೋದನ್ನ ಅಘೋರಮಣಿ ದೇವಿ ಗೋಪಾಲಯಮ್ಮ ಅಂತ ಹೇಳ್ತಕ್ಕಂಥ ಆ ಪವಿತ್ರತಾ ಶಿರೋಮಣಿ ಹೆಂಗಸು ಆಕೆಯ ಜೀವನ ಚರಿತ್ರೆಯಿಂದ ನಾವು ತಿಳಿತಾ ಇದ್ದೇವೆ. ಇಲ್ಲಿ ಜಟಾಧಾರ್ಯ ಹಾಗೂ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯಿಂದ ತಿಳಿತಾ ಇದ್ದೇವೆ. ವಿಗ್ರಹದ ಪಾಡಿಗಿರುತ್ತೆ, ಆದರೆ ಆ ವಿಗ್ರಹವನ್ನೇ ಕೇಂದ್ರ ಬಿಂದುವನ್ನಾಗಿಸಿಕೊಂಡು ಅಲ್ಲಿಂದ ಆ ಪರಮಾತ್ಮನೇ ಆವಿರ್ಭಾವಗೊಂಡು ನಮ್ಮೊಂದಿಗೆ ಯಾವ ಬಗೆಯಿಂದ ಎಲ್ಲಿ ಆಡಿ ನಮ್ಮನ್ನು ರಮಿಸಬೇಕೋ ಆ ರೀತಿಯಲ್ಲಿ ನಮ್ಮನ್ನು ಸಂತೋಷಪಡಿಸ್ತಾನೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಯಾವ ಭಾವದಿಂದ ನಾವು ಆ ಮಂತ್ರವನ್ನು ಉಚ್ಚರಿಸಬೇಕು, ಪೂಜೆಯನ್ನು ಮಾಡಬೇಕು. ಆ ಜಟಾಧಾರಿಯ ತಂದೆ ಸ್ನಾನ ಮಾಡಿದ ನಂತರ ನೀರಿನಲ್ಲಿ ನಿಂತುಕೊಂಡು ರಕ್ತವರ್ಣಂ ಚತುರ್ಮುಖಂ ಇತ್ಯಾದಿ ದೇವತಾ ಸ್ತೋತ್ರವನ್ನ ಮಾಡ್ತಾ ಇದ್ರೆ, ಪಡಿಸ್ತಾ ಇದ್ರೆ ಅವನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿತಾ ಇದ್ದಂತೆ. ಆ ಬಗೆಯ ಶ್ರದ್ಧೆಯಿಂದ, ಆ ಬಗೆಯ ಭಾವದಿಂದ ನಾವು ಪೂಜೆಯನ್ನ ಮಾಡುವಷ್ಟರ ಮಟ್ಟಿಗೆ ಮುಂದುವರಿಯಬೇಕಾಗುತ್ತೆ. ಮಾಡಬೇಕಾಗುತ್ತೆ ಅಂತ ನಾನು ಹೇಳೋದಿಲ್ಲ, ಆ ರೀತಿಯಲ್ಲಿ ಮಾಡುವಷ್ಟರ ಮಟ್ಟಿಗೆ ಮಾಡ್ತಾ 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 ಮುಂದುವರಿಬೇಕಾಗುತ್ತೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ನಮ್ಮ ತಂದೆ ಮರದ ಪಾದುಕೆಗಳನ್ನು ಹಾಕಿಕೊಂಡು ಬೀದಿಯಲ್ಲಿ ಹೋಗುವಾಗ ಗೌರವ ತೋರಿಸೋದಕ್ಕೆ ಅಂಗಡಿಯ ಜನಗಳು ಕೂಡ ಎದ್ದು ನಿಂತುಕೊಳ್ತಾ ಇದ್ರು, ಹೇಳ್ತಾ ಇದ್ರು, ಅವರಲ್ಲಿ ಬರ್ತಿದ್ದಾರೆ ಅಂತ. ಅವರು ಹಲದಾರಪುರನ ಕೆರೆಯಲ್ಲಿ ಸ್ನಾನ ಮಾಡುವ ವೇಳೆಯಂತೂ ಬೇರೆ ಯಾರಿಗೂ ನೀರಿಗೆ ಇಳಿಯೋದಕ್ಕೆ ಸಾಹಸವೇ ಆಗ್ತಿರಲಿಲ್ಲ. ಮೊದಲೇ ಕೇಳಿ ತಿಳಿದುಕೊಳ್ತಾ ಇದ್ರು, ಏನು ಅವರು ಸ್ನಾನ ಮಾಡಿ ಹೋದ್ರೆ ಅಂತ. ಬೆಳಗಿದ್ರೆ ಸಂಜೆ ಇಲ್ಲ, ಸಂಜೆ ಇದ್ರೆ ಬೆಳಿಗ್ಗೆ ಇಲ್ಲ, ಬೆಳಗಿದ್ರೆ ರಾತ್ರಿ ಇಲ್ಲ, ರಾತ್ರಿ ಇದ್ರೆ ಬೆಳಗಿಲ್ಲ ಅನ್ನತಕ್ಕಂಥ ಬಡತನದಲ್ಲಿರತಕ್ಕಂತಹ ಆ ಕ್ಷುನಿರಾಮ ಚಟ್ಟೋಪಾಧ್ಯಾಯ ಬೀದಿಯಲ್ಲಿ ಹೋಗ್ತಾ ಇದ್ರೆ ಅಂಗಡಿಯಲ್ಲಿ ತಂಪಾಡಿ ವ್ಯಾಪಾರ ಮಾಡ್ಕೊಂಡು ಕೂಡಿರ್ತಕ್ಕಂತಹ ವ್ಯಾಪಾರಿಗಳು ತಮ್ಮಷ್ಟಿಗೆ ತಾವು ಗೌರವದಿಂದ ಎದ್ದೇಳ್ತಾ ಇದ್ರಂತೆ. ಹದಾರದಲ್ಲಿ ದೊಡ್ಡ ಕೆರೆ ಅದು. ಈ ಕಡೆ ಬ್ರಾಹ್ಮಣರು ಸ್ನಾನ ಮಾಡಿದ್ರೆ, ಆ ಕಡೆ ಈ ಕಡೆ ಜನ ಸ್ನಾನ ಮಾಡಿದ್ರೆ ಏನು ಗೊತ್ತಾಗಬಹುದು, ತೊಂದರೆ ಏನೇ ಇಲ್ಲ, ಮಾಡ್ಬೋದು. ಆದ್ರೆ ಅಲ್ಲಿರ್ತಕ್ಕಂಥ ಜನ ಯಾರ ಭಯಕ್ಕೂ ಒತ್ತಡಕ್ಕೂ ಒಲಿದು ಹತ್ಯೆ ಮಾಡ್ತಕ್ಕಂಥದ್ದಲ್ಲ. ಸ್ವಯಂ ಪ್ರೀತಿಯಿಂದ, ಸ್ವಯಂ ಭಕ್ತಿಯಿಂದ, ಆ ಶ್ರೀರಾಮ ಚಟ್ಟೋಪಾಧ್ಯಾಯ ಮೇಲಿನ ಭಕ್ತಿಯಿಂದ ಅವರೇನಾದ್ರೂ ನೀರಿಗಿದ್ರೆ ತಾವು ಮೇಲಿಗೆ ಬರ್ತಾ ಇದ್ದಂತೆ. ಅಷ್ಟೇ ಅಲ್ಲದೇನೆ ಅವರು ಸ್ನಾನ ಮಾಡಿ ಹೋಗಿ ಆಯ್ತೆ ಅಂತ ವಿಚಾರಿಸ್ಕೊಂಡು ಆಮೇಲೆ ನೀರಿಗಿಳಿತಾ ಇದ್ದಂತೆ. ಇದೆಲ್ಲ ಆ ಶ್ರೀರಾಮ ಚಟ್ಟೋಪಾಧ್ಯಾಯ ಅಭೂತಪೂರ್ವವಾದಂತಹ ಶ್ರದ್ಧೆಯನ್ನ ದೇವರ ಮೇಲೆ ಇಟ್ಟದ್ದೇ ಕಾರಣ. ಯಾವ ವ್ಯಕ್ತಿಯಾಗಲಿ, ಅವನು ಸನ್ಯಾಸಿಯಾಗಲಿ ಸಂಸಾರಿಯಾಗಲಿ, ಶ್ರದ್ಧೆಯಿಂದ ನಿಷ್ಠೆಯಿಂದ ಪರಮಾತ್ಮನನ್ನ ಪೂಜಿಸಿದ್ದೇ ಆದರೆ ಸುತ್ತಮುತ್ತ ಇರ್ತಕ್ಕಂಥ ಜನರೆಲ್ಲರೂ ಕೂಡ ಅವನ ಕಡೆಗೆ ಗೌರವ ದೃಷ್ಟಿಯಿಂದ ನೋಡೋದಕ್ಕೆ ಮುಂದಾಗ್ತಾರೆ. ನಾನು ಬರ್ತಾ ಇದ್ದೇನೆ, ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಅಂತ ಆ ಕೇರಳ ದೇಶದಲ್ಲಿ
ಬ್ರಾಹ್ಮಣರು ಹೋಗ್ತಾ ಇದ್ರೆ ಆ ಹರಿಜನರು ಅಂತ ನಾವು ಇವತ್ತು ಯಾರನ್ನು ಕರಿತಾ ಇದ್ದೇವೆಯೋ ಅವರೆಲ್ಲ ಹೋಗ್ಕೊಂಡು ಬರ್ಬೇಕು ಅಂತ ಅಂತ ಅಂದ್ರೆ ಆಗ ಬ್ರಾಹ್ಮಣರು ಪದ್ಧತಿ ಹೋಗ್ಬಹುದು ಅಂತಂದ್ಬಿಟ್ಟು ಅಷ್ಟು ದೂರದಿಂದ ಹೋಗ್ಬೇಕಂತ ಬ್ರಾಹ್ಮಣ ಏನಾದ್ರು ಹೋಗ್ತಾ ಇದ್ರು. ಈ ತರ ಮರ್ಯಾದೆಯನ್ನ ಇದು ಬೇಡಿ ಪಡ್ಕೊಳ್ಳೋದು, ಗೌರವಾದಿಗಳನ್ನ ಬೇಡಿ ಪಡ್ಕೊಳ್ಳೋದು ತುಚ್ಛವಾದ. ಅದೇ ನಮ್ಮ ಪ್ರೀತಿ ವಿಶ್ವಾಸ, ಭಗವತ್ ಪ್ರೀತಿ ವಿಶ್ವಾಸ ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಜಾಗೃತಗೊಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಅವರೇ ಆ ಗೌರವವನ್ನು ತೋರಿಸುವಂತಾಗಬೇಕು. ಆದ್ರೆ ಅವರು ಗೌರವ ತೋರಿಸಿದ್ರು ಅಂತ ಇವರು ಮತ್ತೆ ಹಾಗೆ ಇರಬೇಕು ಅಂತ ಕೇಳ್ಕೊಳಕ್ ಹೋಗೋದಿಲ್ಲ. ಅದು ಬಹಳ ಮುಖ್ಯವಾದ. ಅವರು ಅಷ್ಟೇ ಸೋದರ ಭಾವದಿಂದ, ಭ್ರಾತೃತ್ವದಿಂದ ಆ ಎಲ್ಲ ಊರಿನ ಜನರೊಂದಿಗೆ ಸಹಮಾನವ ದೃಷ್ಟಿಯಿಂದ, ಅದೇ ವಿಶ್ವಮಾನವ ದೃಷ್ಟಿಯಿಂದಲೇ ವರ್ತಿಸ್ತಾ ಇತ್ತು. ಇದು ಬಹಳ ಮುಖ್ಯವಾದಂತಹ ಅಂಶ. ಗೌರವ ಅವರು ತೋರಿಸೋದು ಅವರ ಶ್ರದ್ಧೆಗೆ, ಅವರ ಭಕ್ತಿಗೆ ಸಂಬಂಧಪಟ್ಟದ್ದು. ಆದರೆ ಆ ಗೌರವವನ್ನ ಒಳಗಡೆ ಧರಿಸದೆ ಭಗವದ್ ಭಾವವನ್ನು ಮಾತ್ರವೇ ಧರಿಸಿ, ಭಗವಂತ ಹೇಗೆ ಜಗತ್ತಿನ ಸಕಲ ಜನರಿಗೂ ಸಮಾನವಾಗಿ ಪ್ರಾಪ್ತವಾಗಬಲ್ಲನೋ ಅದೇ ರೀತಿಯಲ್ಲಿ ಈ ಭಗವತ್ ಮಾನವ ಅಂತ ಹೇಳ್ತಕ್ಕಂಥವನು ಕೂಡ, ಅಥವಾ ಭಗವಂತನ ಸಾಧನೆ ಭಜನೆಯಲ್ಲಿ ತೊಡಗಿರತಕ್ಕಂತಹ ವ್ಯಕ್ತಿಯು ಕೂಡ ಅಷ್ಟೇ ಉದಾರ ಭಾವದಿಂದ ಎಲ್ಲರೊಂದಿಗೆ ಇರಬೇಕಾಗುತ್ತೆ. ಹಾಗೆಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಅವನು ನೆನೆಸಿದಂತಹ, ಅವನು ಪ್ರೀತಿಸಿದಂತಹ ಭಗವಂತನಿಗೆ ಅಪಚಾರ ಮಾಡಿದಂತಾಗುತ್ತೆ. ಶೈವ ವೈಷ್ಣವ ಸಂಪ್ರದಾಯದಲ್ಲಿ ಭಾಗವತ ಅಪಚಾರ, ಭಾಗವತ ಅಪಚಾರ ಅಂತ ಒಂದು ಶಬ್ದ ಇದೆ. ಭಾಗವತ ಅಂದ್ರೆ ಭಕ್ತ ಅಂತ ಅರ್ಥ. ಇತರ ಎಲ್ಲ ಯಾವ ಮನುಷ್ಯರಿಗೂ ತಮ್ಮಿಂದ ಅಪಚಾರ ಆದ್ರೂ ಅಂತ ದೊಡ್ಡದಲ್ಲ. ಆದ್ರೆ ಯಾರ ಭಕ್ತರು ಅವರಿಗೆ ತಮ್ಮಿಂದ ಕಿಂಚಿತ್ತೂ ಅಪಚಾರವಾಗಿರಬಾರದು ಅಂತ ಅವರು ಎಚ್ಚರವಾಗಿರ್ತಾರೆ. ಯೇಸು ಕ್ರಿಸ್ತ ಹೇಳಿದಂತಹ ಮಾತು ಇನ್ನೂ ಅದ್ಭುತವಾದ. ದೇವಸ್ಥಾನಕ್ಕೆ ನೈವೇದ್ಯ ತೆಗೆದುಕೊಂಡು ಹೋಗ್ತಕ್ಕಂತಹ ಓ ಭಕ್ತನೇ, ಮೊದಲು ಹಿಂತಿರುಗಿ ಹೋಗು. ನೆರೆಕೆರೆಯವರೊಂದಿಗೆ ನೀನು ಏನ್ ಜಗಳ ಆಡಿದ್ಯೋ ಅದನ್ನೆಲ್ಲ ಸರಿಪಡಿಸಿಕೊಂಡು ಅವರೊಂದಿಗೆ ನಿನ್ನ ಪ್ರೀತಿ ವಿಶ್ವಾಸವನ್ನ ಮತ್ತೊಮ್ಮೆ ಪ್ರತಿಷ್ಠಾಪಿಸಿಕೊಂಡು ಆಮೇಲೆ ನಿನ್ನ ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ಆ ಭಗವಂತನ ಪಾದಪದ್ಮದಲ್ಲಿ ಇಡು ಅಂತ. ಎಂಥ ಅದ್ಭುತವಾದಂತಹ ಮಾತು. ದೇವರ ಮಕ್ಕಳೊಂದಿಗೆ ಜಗಳ ಆಡೋದು, ದೇವರನ್ನ ಪೂಜಿಸೋದು. ಯಾವ ದೇವರು ತಾನೇ ಒಲಿತಾನೆ ಆ ಬಗೆಯ ಪೂಜೆಯಿಂದ? ಯಾವ ದೇವರು ತಾನೇ ಇದನ್ನು ಸ್ವೀಕರಿಸ್ತಾನೆ? ಇಂತಿಂತ ಗಮನಿಕೆಯ ವಿಚಾರಗಳನ್ನ ನಮ್ಮ ಮನಸ್ಸಿನ ಒಳಗೆ ತಂದುಕೊಂಡು ಆ ಭಗವದ್ ಭಾವದಿಂದ ನಮ್ಮ ಜೀವನವನ್ನು ನಡೆಸುತ್ತಾ ಖಂಡಿತವಾಗಿ ನಾವು ಕೃತಾರ್ಥರಾಗಬಹುದು. ಇದೇ ಜೀವನದಲ್ಲಿ, ಇದೇ ಜೀವಿತಾವಧಿಯಲ್ಲಿ ಕೃತಾರ್ಥರಾಗಬಹುದು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ.